ಓಂ ಶಾಂತಿ ರೀ. ಮುರಳಿಯೊಳಗ ಬಾಬಾ ಅನೇಕ ಕಥೆಗಳನ್ನ ಹೇಳ್ತಾರೆ. ಅದ್ರದ ಕಥೆಗಳದ ವಿಸ್ತಾರ ಗೊತ್ತಿರೋದಿಲ್ರಿ. ನಾವ್ ಅದ್ರದ್ದು ದೃಷ್ಟಾಂತ ಕೊಟ್ಬಿಟ್ಟು ಮುರಳಿ ಹೇಳ್ತಿರ್ತೀವಿ. ಆ ಕಥೆಗಳ ಯಾವ್ಯಾವ ಹೇಳಿದ ಬಹಳ ಅದಾವ್ರಿ. ಅದ್ರೊಳಗ ಇವತ್ ಒಂದ್ 11 ಕೇಳ್ತೇನ್ರಿ, ಲಕ್ಷ ಕೊಟ್ಟು ಕೇಳ್ರಿ. ಏನೇನು ಬಾಬಾ ಇವತ್ ಮುರಳಿ ಹೋಗಿ ಹೇಳ್ತಾರ ಅಂದ್ರೆ, ಒಂದೇದ್ರಿ ದದೀಚಿ ಋಷಿ ಹಂಗ ನಿಮ್ಮ ಹಡ್ಡಿ ಹಡ್ಡಿಯನ್ನ ಬಾಬಾನ್ ಮನಿಯೊಳಗ ಸವಿಸಿರಿ ಅಂತ ಬಾಬಾ ಹೇಳ್ತಾರ. ದದೀಚಿ ಋಷಿ ಯಾರು? ಬಾಬಾ ಮುರಳಿಯೋ ಕೇಳಿರಿಲ್ರಿ ದದೀಚಿ ಋಷಿ ಅಂತ ಹೇಳಿ. ಅವ್ರು ಯಾರು? ಒಬ್ರು ಋಷಿ ಮುನಿ ಇರ್ತಾರಿ, ತಪಸ್ ಮಾಡ್ತಿರ್ತಾರಿ. ದೇವತೆಗಳು ಅಸುರು ದೇವತೆಗಳು ಯಜ್ಞ ಮಾಡಕ್ ಕೂತಾಗ, ದೇವತೆಗಳು ಏನ್ರಿ ಚಲೋ ಕೆಲಸ ಮಾಡಕ್ ಬಂದಾಗ ಅಸುರಗಳು ಬಂದ್ ಏನ್ ಮಾಡ್ತಿದ್ರಂದ್ರ ದೇವತೆಗಳನ್ನ ಕಾಡಾಟ್ ಮಾಡ್ತಿದ್ರತ್. ಅದಕ್ಕ ಅಸುರಗಳಿಗೆ ಬಹಳ ರಗಡ್ ಆಗ್ಬಿಟ್ಟಿತ್ತತ್ರಿ. ಅವ್ರ ಎಷ್ಟೊತ್ತಿಗೆ ಅಸುರಗಳು ಏನ್ ಮಾಡಕ್ ಬಂದಿದ್ರಂದ್ರ ಅವ್ರ ಆಯುಧಗಳನ್ನ ಕೂಡ ಚೋರಿ ಮಾಡಕ್ ಬಂದ್ಬಿಟ್ಟಿದ್ರಿ, ಕಳ್ತನ ಮಾಡಕ್ ಬಂದ್ಬಿಟ್ಟಿದ್ರಿ. ಇನ್ನ ದೇವತೆಗಳಿಗೆ ಗೊತ್ತಾಗ್ಲಿಲ್ರಿ ನಾವ್ ಏನ್ ಮಾಡ್ಬೇಕಂತ ಹೇಳಿ, ಅದಕ್ ಅವ್ರ ಏನ್ ಮಾಡ್ತಾರಂದ್ರ ದದೀಚಿ ಋಷಿ ಹತ್ರ ಬರ್ತಾರ. ಅವ್ರ ಬಹಳ ತಪಸ್ವಿ ಇರ್ತಾರ. ಬಂದ್ ಕೇಳ್ತಾರೆ, ಹಿಂಗಿಂಗ್ ನಡ್ದೈತಿ, ನಮ್ದ್ ಆಯುಧಗಳನ್ನ ಏನ್ ಮಾಡ್ಬೇಕು, ನಿಮ್ ಕಡೆ ಇಟ್ಕೊಳ್ರಿ, ನಮಗ್ ಯಾವಾಗ ಅವಶ್ಯಕತೆ ಬರ್ತೈತ್ಲಾ ಅವಾಗ ನೀವ್ ನನಗ್ ಕೊಡ್ರಿ ಅಂತ ದೇವತೆಗಳೆಲ್ಲರೂ ಬಂದ್ ದದೀಚಿ ಋಷಿಗೆ ತಮ್ಮ ಎಲ್ಲಾ ಆಯುಧಗಳನ್ನ ಕೊಟ್ಟು ಹೋಗ್ತಾರ. ದದೀಚಿ ಋಷಿ ಮತ್ತೆ ತಮ್ಮ ಪತ್ನಿ ತೀರ್ಥಯಾತ್ರೆ ಮಾಡ್ಬೇಕಂತ ಹೋಗ್ತಿರ್ತಾರೆ. ಆ ಟೈಮ್ನಾಗ ಮತ್ತೆ ಆಯುಧಗಳನ್ನ ಏನ್ ಮಾಡೋದು, ಹಿಂಗ ಬಿಟ್ಟು ಹೋದ್ರ ಅಸುರಗಳು ಬಂದ್ ತಗೊಂಡ್ ಹೋಗ್ತಾರ. ಯಾಕಂದ್ರೆ ದೇವತೆಗಳ ಅವ್ರದ್ ಬಚಾವಣೆನೇ ಎದುರಿಂದ ರೀ, ಆಯುಧಗಳ ಮೂಲಕ. ಇನ್ ಅದನ್ನ ಕಳ್ಕೊಂಡ್ರಿ ಇವ್ರ ಅಸುರಗಳು ಪೂರಾ ಸಂಹಾರ ಮಾಡ್ಬಿಡ್ತಾರ. ಅದಕ್ಕ ಅವ್ರ ಏನ್ ಮಾಡ್ತಾರ ಅಂದ್ರ, ಇನ್ ಹೊಂಟೇವ್ ನಾವ್ ತೀರ್ಥಯಾತ್ರಕ್ ಹೊಂಟೇವ್, ಏನ್ ಮಾಡ್ಬೇಕಂತ ಹೇಳಿ ಎಲ್ಲವನ್ನು ಆ ಶಕ್ತಿಯನ್ನ ಯಜ್ಞದಲ್ಲಿ ಹಾಕಿ ಅದ್ ಎಲ್ಲಾ ಶಕ್ತಿಯನ್ನ ತಮ್ಮ ಮೈ ಮೇಲೆ ಹಾಕೊಂಡ್ಬಿಡ್ತಾರೆ. ಅವ್ರ ಎಲುಬನ್ಯಾಗು ಮೈ ಒಳಗು ಆಯುಧಗಳ ಶಕ್ತಿ ಹೋಗ್ಬಿಡ್ತೈತಿ. ಯಾಕಂದ್ರೆ ಎಲ್ರ ತೆಗದಿಟ್ರೆ ಹಸುರುಗಳು ತಗೊಂಡ್ ಹೋಗ್ತಾರ, ಇವ್ರಿಗಂತೂ ಏನೂ ಮಾಡಕ್ ಬರೋದಿಲ್ಲ ಹಸುರುಗಳು ದದೀಚಿ ಋಷಿಗೆ. ಅದಕ್ಕ ತಮ್ಮ ಶರೀರ್ನಾಗ ತಗೊಂಡ್ ಬಿಡ್ತಾರ. ಆಮೇಲೆ ತೀರ್ಥ ಯಾತ್ರಾ ಮಾಡ್ಕೋತಾರ, ಹೋಗ್ತಾರೆ. ಒಬ್ಬ ರಾಕ್ಷಸ ಬಾಳ್ ಕಡಾಟ್ ಮಾಡಕ್ ಬಂದ್ಬಿಡ್ತಾನ್ರಿ. ಇನ್ನ ದೇವತೆಗಳಿಗೆ ಆಯುಧದ ಅವಶ್ಯಕತೆ ಹತ್ತೈತಿ. ಅವ್ರ ಎಲ್ಲರೂ ಹುಡ್ಕಾಡ್ ದದೀಚಿ ಋಷಿ ಕಡೆ ಬರ್ತಾರೆ. ಇನ್ನ ನಿಮ್ದ ಆಯುಧಗಳ್ ನಮ್ಗ್ ಕೊಡ್ರಿ ಅಂತ ಅವ್ರ ಹೇಳ್ತಾರ. ನಾವ್ ಹಿಂಗ್ ತೀರ್ಥ ಯಾತ್ರಾ ಹೋಗ್ಬೇಕಂತ ಮಾಡಿದ್ವಿ, ಆ ಆಯುಧಗಳನ್ನ ನನ್ನ ಶರೀರ್ನಾಗ ಹಾಕೊಂಡ್ಬಿಟ್ಟಿನಿ. ಈಗ ಯಜ್ಞವನ್ನ ರಚನೆ ಮಾಡ್ರಿ, ಆ ಯಜ್ಞದಲ್ಲಿ ನಾನು ಬೆಂಕಿಯಾಗ ಬೀಳ್ತೇನೆ. ಆ ಬೆಂಕಿದಿಂದ ಏನ್ ನಂದ ಭಸ್ಮ ಬೀಳ್ತೈತಿ, ಎಲುಬು ಬೀಳ್ತಾವ, ಅದ್ರಲ್ಲೇ ನಿಮ್ ಆಯುಧಗಳನ್ನ ತಯಾರು ಮಾಡ್ಕೋರಿ ಅಂತ ಹೇಳ್ಬಿಡ್ತಾರ. ಅದಕ್ಕ ಯಜ್ಞದಲ್ಲಿ ಸ್ವಾಹ ಮಾಡ್ಕೋತಾರ. ತಮ್ಮಗ್ ತಾವು ಯಜ್ಞದಲ್ಲಿ ಸ್ವಾಹ ಮಾಡ್ಕೊಂಡ್ ಅದರ ಎಲುಬ ಬೂದಿದಿಂದ ಆಯುಧಗಳು ತಯಾರಾಕೈತಿ. ಪುನಃ ದೇವತೆಗಳು ಹಸುರುಗಳ ಮೇಲೆ ವಿಜಯನ ಹೊಂತಾರಂತ ಈ ಕಥೆವನ್ನ ಹೇಳ್ತಾರೆ. ಇದನ್ ಬಾಬಾ ನಮಗ್ ಯಾಕೆ ಹೇಳ್ತಾನು? ದದೀಚಿ ಋಷಿಯಂಗ ನೀವು ಹಡ್ಡಿ ಹಡ್ಡಿ ಸೇವಾ ಎದಕ್ ಮಾಡ್ರಿ ಅಂತ ಹೇಳ್ತಾರೆ. ಅದೇ ರೀತಿ ಕೂಡ ನೋಡ್ರಿ, ಈ ಎಲುಬು ಮೂಳೆ ಮಾಂಸ ಈ ಕಲಿಯುಗ ಅಂತಿಮ ಸಮಯದಲ್ಲಿ ಭಗವಂತ ನಮ್ಗೇನ್ ಶರೀರ ಕೊಟ್ಟಾನು, ಬರೀ ಶರೀರ ಅಷ್ಟೇ ಅಲ್ರಿ, ತನು ಮನ ಧನ ಮೂಳೆನೂ ಈ ಯಜ್ಞದಲ್ಲಿ ಸವಿಸ್ಬೇಕಂತನ್ರಿ ಬಾಬಾ. ನಾವ್ ಈಗ ನಿಮ್ಮನ್ನ ನೋಡ್ಕೋರಿ, ನೀವ್ ಇಷ್ಟು ಜನ ಬರ್ತೀರಿ, ಈ ಭಗವಂತನ ಯಜ್ಞಕ್ಕ ನನ್ ಶರೀರ ಎಟ್ಟು ತೊಡಗ್ಸಾಕತ್ತೇವೆ. ಎಲ್ಲಿವರೆಗೂ ಈ ಯಜ್ಞದಲ್ಲಿ ನನ್ನ ಶರೀರ ತೊಡಗ್ಸೋದಿಲ್ಲ, ಎಟ್ ನಾ ಇದಕ್ ಆರಾಮ್ ಪಸಂದ್ ಕೊಡ್ತೇನಿ, ಅಟ್ ನಾ ಏನಾಗ್ಬಿಡ್ತೇನ್ರಿ, ಇದಕ್ ರೋಗಕ್ಕೆ ನಾನ ಅವಕಾಶ ಮಾಡ್ಕೊಟ್ಟಂಗ್ರಿ. ನಾವ್ ಅಂತೇವ್ರಿ, ಶರೀರವನ್ನ ತೊಡಗಿಸಿದ್ನಿ ಅಂದ್ರೆ ನಮ್ ಹಂಗ ನೋಯ್ತ್ರಿ, ಹಿಂಗ ನೋಯ್ತ್ರಿ. ಎಲ್ಲಿವರೆಗೂ ಈ ಯಜ್ಞದಲ್ಲಿ ಸ್ವಾಹ ಮಾಡೋದಿಲ್ಲ, ಈ ಶರೀರ ಗಟ್ಟಿ ಆಗೋದಿಲ್ರಿ. ಎದಕ್ ಭಗವಂತ ಕರುಣಾ ಸೇವಾ ಇಟ್ಟಾನ್ರಿ ಬಾಬಾನ್ ಮನ್ಯಾಗ. ನಾವ್ ಏನ್ ಮಾಡ್ತೇವ್, ಒಬ್ರೊಬ್ರು ಬರ್ತೀವ್ರಿ, ಸೇವಾ ಮಾಡ್ತೇವ್ರಿ, ಹೋಗ್ಬಿಡ್ತೇವ್ರಿ, ಅಟ್ಟಕಟ್ಟ ಕ್ಲಾಸ್ ಕೇಳಿ ಬಂದ್ ಅಟ್ಟ ಹೋಗ್ತೇವ್ರಿ. ಭಗವಂತ ಯಾಕೆ ಇದು ಒಂದ್ ಮಾತ್ ಹೇಳ್ತಾನ, ಈ ರೂಹಾನಿ ಯೂನಿವರ್ಸಿಟಿ ಪ್ಲಸ್ ಕಮ್ ಹಾಸ್ಪಿಟಲ್ ಐತಂತನ್ರಿ. ಸುಳ್ಳ ಹೇಳಂಗಿಲ್ರಿ, ಇದು ಹಾಸ್ಪಿಟಲ್ ಅಂತ. ಹಾಸ್ಪಿಟಲ್ ಅಂದ್ರೆ ಇಲ್ಲಿ ನಮ್ದು ಎಲ್ಲಾನು ಆರಾಮ್ ಆಗಕತ್ತೈತ್ರಿ. ತನುನು ಆರಾಮ್ ಮಾಡಕತ್ತಾನು, ಮನನೂ ಆರಾಮ್ ಮಾಡಕತ್ತಾನು, ಧನವನ್ನು ಆರಾಮ್ ಮಾಡತ್ತ. ಎಲ್ಲಿವರೆಗೂ ನಮ್ ಮನಸ್ಸದಿಂದ ಇಲ್ಲಿ ತೊಡಗಿಸಿ, ಒಬ್ರೊಬ್ಬ ನಾ ಬರೀ ಕ್ಲಾಸಿಗೆ ಅಟ್ಟ ಬರ್ತೈತೆ, ಯೋಗಕ್ಕೂ ಬರ್ತಿರೋದಿಲ್ಲ ನಾವು. ಎಲ್ಲಿವರೆಗೂ ನನ್ನ ಮನಸ್ಸನ್ನ ಈ ಯಜ್ಞದಲ್ಲಿ, ನನ್ನ ಮನಸಾ ಸೇವದಲ್ಲಿ ತೊಡಗಿಸೋದಿಲ್ಲ, ನನ್ನ ಮನಸ್ಸು ಶಕ್ತಿಶಾಲಿ ಆಗೋದಿಲ್ರಿ. ಬಲೆ ನಾವ್ ನಮ್ ಮನ್ಯಾಗ ಮಾಡ್ತಿರ್ತೇವ್ರಿ ಯೋಗ, ಕರಿ ಎಲ್ಲಿವರೆಗೂ ಇಲ್ಲಿ ಯಜ್ಞದಲ್ಲಿ. ಎದಕ್ ಹೇಳನ್ರಿ ಬಾಬಾ, ಅದಕ್ಕ ದದೀಚಿ ಋಷಿ ತನ್ನ ಪೂರ ಸ್ವಾಹನ ಮಾಡ್ಕೊಂಡ್ಬಿಟ್ರಿ. ನಂದ್ ಶರೀರ 21 ಜನ್ಮ ಕಂಚನ್ ಕಾಯ ಬರ್ಬೇಕಂದ್ರ ನಾ 1 ತಾಸ ಈ ಯಜ್ಞದಲ್ಲಿ ನಾ ಸ್ವಾಹ ಮಾಡಕಬೇಕ್ರಿ. ಅಕೋರ ಏನ್ರಿ ಮತ್ ನೀವ್ ಆರಾಮ್ ಇರೋರೇನ್ರಿ, ನಮಗ ಹಚ್ಚ ಅಂತ ಅನ್ನಕ್ ಹೋಗ್ಬೇಡ್ರಿ. ನೀವ್ ಮಾಡ್ರಿ, ನಿಮ್ ಶರೀರ ಗಟ್ಟಾಕೈತಿ. ನಾವ್ ಮಾಡ್ರಿ ನಾನ್ ನಿಮ್ದು ಸ್ವಂತ ಒಂದ್ ಅನುಭವ ಹೇಳ್ತೇನ್ರಿ. ನಂದ್ ಇದ್ ಹೆಗಲ್ರಿ, ನಂಗ್ ಸ್ಪಾಂಡಲಿಸಿಸ್ ಪ್ರಾಬ್ಲಮ್ ಐತ್ರಿ. ಈ ಹೆಗಲ್ರಿ ನನಗ 10ನೇ ತೇದಿಂದಲೂ
ಇಟ್ಟೊಂದಿಟ್ಟ ಸೇವಾ ಮಾಡ್ರಿ ಹಿಂಗ ಉಬ್ಬತಿತ್ತಿರಿ ಇದು ಉಬ್ಬತಿತ್ತಿ. ಯಾವಾಗ ಬಾಬಾನ್ ಮನಿ ಬಂದಿ ಬೇಸಿಸ್ ಅನ್ನೋದ ಗೊತ್ತಿಲ್ರಿ. ಎಲ್ಲಿವರೆಗೂ ಈ ಶರೀರವನ್ನ ನೀವು ತೊಡಗಿಸೋದಿಲ್ಲ, ಎಲ್ಲಿವರೆಗೂ ಆಳ್ಸಿ ಆಗ್ತೀರಿ, ಆರಾಮ್ ಪಸಂದ್ ಮಾಡ್ತೀರಿ, ಅಕ್ಕೋರ್ ನಮಗ ಹಚ್ಚಿತಾರ ಅನ್ನಕತ್ತೀರಿ, ಆ ಭಾಷೆ ಹೇಳತ್ತೀವ್ರಿ. ಎದಕ್ ಇದನ್ ಬಾಬಾ ಹೇಳ್ತಾನ ಹಾಸ್ಪಿಟಲ್ ಅಂತ ಎದಕ್ ಹೇಳ್ತಾನ್ರಿ? ಈ ಶರೀರ ಈ ಯಜ್ಞ ಹಾಸ್ಪಿಟಲ್ ಅಂತ ಎದಕ್ ಹೇಳ್ತಾನ್ರಿ? ಅದಕ್ಕ ಈ ಶರೀರ ಈ ಯಜ್ಞದಲ್ಲಿ ನಾವು ಸ್ವಾಹ ಮಾಡಕ ಬೇಕ್ರಿ, ಮನಸ್ಸನ್ನು ನಾವ್ ತೊಡಗ್ಸಕ ಬೇಕ್ರಿ. ಯೋಗವನ್ನ ಬಾಬಾನ್ ಮನಿಯೊಳಗ್ ಬಂದ ಸಂಘಟನೆ ರೂಪದಲ್ಲಿ ನಾವು ಯೋಗವನ್ನ ಮಾಡ್ಲೇಬೇಕು. ಇನ್ ಮೂರನೇದ ಧನ. ಎಲ್ಲಿವರೆಗೂ ಭಂಡಾರ್ನ್ಯಾಗ ನಿಮ್ಮ ಧನವನ್ನ ಈ ಭಂಡಾರ್ನ್ಯಾಗ ಬೀಳಂಗಿಲ್ಲ, ನಿಮ್ ಧನ ಹೆಚ್ಚಾಗಂಗಿಲ್ರಿ. ನೀವು ನಂಗ್ ಸ್ವಂತ ಅನುಭವ ಹೇಳ್ತೇನ್ರಿ, ಓಪನ್ ಆಗಿ ಹೇಳ್ತೇನ್ರಿ. ನಮ್ ಪಪ್ಪ ಅಂದ ಅಷ್ಟ್ ಇತ್ರಿ, ಅಷ್ಟ್ ಹೇಳೇನ್ ಕಾಣ್ತೈತಿ. ನಮ್ ಪಪ್ಪ ಅಂದ ಅಷ್ಟಕ್ಕಷ್ಟೇ ಇತ್ರಿ. ಏನ್ರಿ ಶ್ರೀಮಂತಿಕೆ ಐತ್ರಿ, ಐತ್. ಆದ್ರ ಯಾವಾಗ ನಮ್ ಮಮ್ಮಿ ಬರಾಕತ್ಲು, ಯಾವಾಗ ನಮ್ ಬಾಬಾ ತಮ್ ದುಡ್ಡ ಬಾಬಾನ್ ಮನ್ಯಾಗ ಬೀಳಾಕತ್ತ, ಬಾಬಾ ಏನಿದ್ದಾವ್ ಏನ್ ಮಾಡಿದ್ರಿ? ಹಂಗ ನಮ್ ಪಪ್ಪನ್ ಪ್ರಮೋಷನ್ ಮ್ಯಾಲ ಪ್ರಮೋಷನ್ ಹಾಕೋತ ಹೋದ್ರಿ. ಅಂದ್ರೆ ಹೇಳೋ ಬಾವ್ ನಾವ್ ಬಡವ್ರ ಅದೇವಿ, ನಾವ್ ಇದೇ ಮಣ್ಣಿ ನಾವ್ ರಾಯ್ಪುರ್ಕ್ ಹೋಗಿದ್ವಲ್ರಿ. ಆ ರಾಯ್ಪುರ್ಕ್ ಹೋದಾಗ ಅಲ್ಲಿ ಏನ್ ಮಾಡಿದ್ರ ಅಂದ್ರೆ ಭೋಗವನ್ನ ಎಲ್ಲಾರ್ಗು ಕೊಡ್ತಾ ಇದ್ರಿ. 2 ಹುಂಡೆಯನ್ನ ಅಕೊಳ್ ಸೂಕ್ಷ್ಮ ಹೇಳತ್ತೇನ್, ನಾನೇನಿಲ್ರಿ ನಿಮ್ ಚಲೋ ಆಗ್ಲತ್ತ ಹೇಳತ್ತೇನ್ರಿ. ಅದ ಹುಂಡೆ ಇಟ್ಟಿದ್ರಿ ಅಲ್ಲಿ. ಹುಂಡೆ ಈ ಕಡೆ ಒಂದ್ ಜಾಗಕ್ಕ ಈ ಕಡೆ ಒಂದ್ ಜಾಗಕ್ಕ. ಪ್ರತಿ ಗುರುವಾರ ಆ ಪ್ರಸಾದವನ್ನ ತಗೋದು ಅವ್ರಿಗೆ 5 ರೂಪಾಯಿನೋ 10 ರೂಪಾಯಿ ಹುಂಡೆನಾಗ ಹಾಕಿ ಹೋಗುದ್ರಿ ಅಕ್ಕಾರ. ಆ ನಿಯಮವನ್ನ ಮಾಡಿದ್ರ. ಅಂದ್ರೆ ಪ್ರತಿದಿನ ನಾವ್ ಗುರುವಾರ ಬಾಬಾನ್ ಪ್ರಸಾದವನ್ನ ತಗೋತೇವ ಅಂದ್ರೆ ನಾವ್ ಹಂಗ ತಗೋಬಾರ್ದ. ನಾವೇನಂತೇವ್ ಬಡವ್ರ ಅದೇವಿ. ಬಡವ್ರ ಎಲ್ಲದಿರಿ, ನೀವು ಸತ್ಯವನ್ನ ಎಷ್ಟ್ ಶ್ರೀಮಂತರಿದ್ರಿ, ತೊಡಗಿಸಿರ್ರೆ ನೋಡ 5 ರೂಪಾಯಿ ತೊಡಗಿಸಿರ್ ನೋಡ್ರಿ, ನಿಮ್ ಮಾಲಾ ಮಾಡಿ ನೋಡ್ತಾರ ಎಲ್ಲಾನು. ಇದು ಅದಕ್ಕ ಬಾಬಾ ಹೇಳ್ತಾನ, ಇಲ್ಲಿ ನಾನ್ ನಿಮ್ದು ಏನ್ ತಗೋಕತ್ತೇನಿ ಹೊಳ್ಳಿ ನಿಮಗೆ ಏನ್ ಕೊಡಾಕತ್ತೀನಿ ಅಂತನ್ರಿ ಬಾಬಾ. ಅದಕ್ಕಕ್ಕೋರ ಇದು ಮನಸ್ಸು ಬಿಚ್ಚಿ ದದಿಚಿ ಋಷಿ ಹಂಗ ಏನ್ ಮಾಡ್ರಿ ನಾವು ತನು ಮನ ಧನ 3 ತೊಡಗಿಸಿ ನೋಡ್ರಿ ಹೆಂಗ್ ಏರ್ಕೋತ ಹೋಗ್ತೈತ್ರಿ. ಜೀನ್ತನ ಆಗ್ಬಾರ್ದ್ರಿ, ಇದಕ್ಕೂ ಜೀನ್ತನ ಆಗ್ಬಾರ್ದ್ರಿ, ಇದಕ್ಕೂ ಜೀನ್ತನ ಆಗ್ಬಾರ್ದ್ರಿ, ಎದಕ್ಕೂ ಜೀನ್ತನ ಆಗ. ಜೀನ್ ಆದ್ರಿ ಮತ್ ಉಳ್ಸ್ಕೋತೀರಿ, ಮತ್ತೆಲ್ಲಾ ಏನ್ರಿ ಕಡಿಮೆ ಹಾಕೋತ್ ಹೋಗ್ತೈತೆ. ಇನ್ನು 2ನೇದ್ರಿ ಕೀಚಕ. ಕೀಚಕತ ಬಾಬಾ ಹೇಳ್ತಾನ್ರಲ್ಲ, ಈ ಜಗತ್ನ ಕೀಚಕ್ ಅಂತವ್ರು ಭಾಳ ಅದಾರತ್ತ. ಕೀಚಕ್ ಯಾರು ಗೊತ್ತೈತಲ್ರಿ? ಯಾವಾಗ 12 ವರ್ಷ ಇವ್ರದಿರ್ತೈತಲ್ರಿ ವನವಾಸ, ಕಾಡಿನ ವನವಾಸ ಮುಗಿಸ್ಕೊಂಡ್ ಬರ್ತಾರ್ರಿ. ಆಮೇಲೆ ಅಜ್ಞಾತವಾಸ ಇರ್ತೈತೆ. 1 ವರ್ಷ ಏನಿರ್ತೈತೆ ಅಜ್ಞಾತವಾಸದ. ಅಜ್ಞಾನವಾಸ ಅಂದ್ರೆ ಏನಿರ್ತಂದ್ರೆ ತಮ್ಮ ವೇಷಭೂಷಣವನ್ನ ಎಲ್ಲಾನು ಅವ್ರು ಚೇಂಜ್ ಮಾಡ್ಕೋದಿರ್ತೈತೆ. ಅಂದ್ರೆ ಅವ್ರ ಅಂದ್ ಕಾಣಿಸ್ಬಾರ್ದು, ಗುರ್ತು ಹಿಡಿಬಾರ್ದು. ಅದಕ್ಕೆ ಒಬ್ಬ ವಿರಾಟ್ ರಾಜ ಅಂತ ಇರ್ತಾರೆ. ಆ ವಿರಾಟ್ ರಾಜನ್ ಕಡೆ ಇವ್ರು ಇರ್ಲಿಕ್ಕೆ ಬರ್ತಾರೆ. ಯಾರೇ ಎಲ್ಲಾರು ಪೂರ ಪಾಂಡವ್ರೆಲ್ಲಾರು. ಅವಾಗ ದ್ರೌಪದಿನೂ ಏನೋ ವೇಷದಲ್ಲಿ ಹಾಕಿ ರಾಣಿನ ಅಸಿಸ್ಟೆಂಟ್ ಆಗ್ತಾಳ್ರಿ. ವಿರಾಟ್ ಶೃಂಗಾರ ಮಾಡಕ ವಿರಾಟನ ಪತ್ನಿನ ರಾಣಿಂದ ಅಸಿಸ್ಟೆಂಟ್ ಆಗಿ ಅವ್ರಿಗೆಲ್ಲ ಶೃಂಗಾರ ಎಲ್ಲ ಮಾಡ್ತಿರ್ತಾರ. ಕೀಚಕ್ ಏನಿರ್ತಲ್ಲ ವಿರಾಟದ ಸಾಲ ಅಂತಾರಿ. ಸಾಲ ಅಂದ್ರ ಅಳೆ ಇರ್ತಾನ್ರಿ. ಏನ್ರಕರ ತಂಬ್ ಇರ್ತಾನ್ರಿ. ಅವ್ರ ರಾಜನ್ ಪತಿ ತಂಬ್ ಇರ್ತಾನ್ರಿ. ಆಕಿನ್ ಮೇಲೆ ದೃಷ್ಟಿ ಬಿದ್ಕೊಳ್ಳಿ ಆಕಿಗೆ ಒಳಸ್ಕೋಬೇಕಂತ ಕೆಟ್ಟ ದೃಷ್ಟಿಯಿಂದ ನೋಡ್ತಿರ್ತಾನ. ಆಕಿ ತಡ್ಕೋತಾ ಗೊತ್ತಿರ್ತೈತಿ ಇವನನ್ನ ಸಾಯಿಸೋವ ಭೀಮ್ ಒಬ್ಬ ಅಂತ ಹೇಳಿ ಏನಂದ್ರ ಅಜ್ಞಾತವಾಸ ಎಲ್ ತಪ್ತೈತಂತ ಸಹಿಸ್ಕೋತಿರ್ತಾಳ್ರಿ ಆಕಿ. ಆದ್ರೂ ಕೆಟ್ಟ ದೃಷ್ಟಿಯಿಂದ ನೋಡೋದು ಎಲ್ಲಾ ಮಾಡೋದು. ಇನ್ನ 3 ದಿವ್ಸ ಉಳ್ದಿರ್ತೈತ್ರಿ ಅಜ್ಞಾತವಾಸಿಗೆ. ಭೀಮಗ್ ಬಂದ್ ಹೇಳ್ತಾ ಹಿಂಗಿಂಗ್ ಮಾಡ್ತಾ ಆತ್ ನೀ ಅವನಿಗ ಸುಳ್ ಪ್ರೀತಿ ತೋರ್ಸು, ನರ್ತನೆ ಕೋಳಿಯೊಳಗ್ ಕರ್ಕೊಂಬ ಅಂತ ಹೇಳ್ತಾರ್ರಿ. ಅವ್ ಸುಳ್ ಪ್ರೀತಿ ತೋರ್ಸಿ ಕರ್ಕೊಂಡ್ ಬರ್ತಾಳ್ರಿ, ತಗೋರ್ಲಾ ಸಾಯಿ ಸುಗೀತ. ಅರ್ಥ ಏನ್ರಿ? ಇವ್ ಕಣ್ಣ ನಮ್ದು ಯಾರ ಅಕ್ಕಂದಿರ ಪ್ರತಿ ಅಣ್ಣಂದಿರ ಪ್ರತಿ ನಮ್ದು ಕೆಟ್ಟ ದೃಷ್ಟಿ ಹೋತು, ನಮ್ಮನ್ ಸತ್ಯಾನಾಶ ನಾವ ಮಾಡ್ಕೋತೀರಿ. ಅದ್ಕ ಪರಮಾತ್ಮ ಹೇಳ್ತಾನೆ ಕೀಚಕ ಗತಿ ಆಗ್ಬೇಡ್ರಿ, ಕೆಟ್ಟ ದೃಷ್ಟಿ ಉಳ್ಳಂತವ್ರ ಆಗ್ಬೇಡ್ರಿ. ಇವತ್ತ ನೋಡ್ರಿ ಮುರಳಿ ನಾ ಕೇಳ್ತಾ ಇದ್ನಿ ಬಾಬಾ ಏನಂದ್ರ ಅಕ್ಕಂದಿರಿರ್ಲಿ ಅಣ್ಣಂದಿರು ಇರ್ಲಿ ಶರೀರ ನೋಡಾಕ ಹೋಗ್ಬೇಡ್ರಿ. ನಾವ್ ಅಕ್ಕಂದಿರ ಏನ್ ಮಾಡ್ತೇವ, ಅಣ್ಣಂದಿರ್ ನೋಡಂಗಿಲ್ಲ. ಅಕ್ಕಂದಿರ್ನ ಮ್ಯಾಗ ತಳಗ ನೋಡ್ತಿರ್ತೇವ. ಯಾವ ಸಾಡಿ ಹಡ್ಕೊಂಡ್ ಬಂದಾರು, ಹೆಂಗ್ ಬ್ಲೌಸ್ ಹೊಲ್ಸ್ಯಾರು, ಎಲ್ಲಿ ಬ್ಲೌಸ್ ಹೊಲ್ಸ್ಯಾರು, ಎಟ್ ಊದ್ ಹೊಲ್ಸ್ಯಾರು, ಹೆಂಗ್ ಉಟ್ಕೊಂಡಾರು. ನಾವ್ ಅಕ್ಕಂದಿರ್ನ ನೋಡ್ತಿರ್ತೇವ್ರಿ. ಅರ್ಥ ಏನ್ರಿ? ಶರೀರವನ್ನ ನೋಡ್ತೇವಿ. ಶರೀರವನ್ನ ನೋಡ್ರಿ ನಾವ್ ಏನಾದಿವ್ರಿ? ಕೀಚಕ್ರಾದ್ರಿ. ಕೀಚಕ್ರಾದ್ರ ಅಂದ್ರ ನಮ್ ಸತ್ಯಾನಾಶ ನಾವ ಮಾಡ್ಕೊಂಡ್ಬಿಡ್ತೇವಿ.
ಪರಮಾತ್ಮ ಕೀಚಕ್ ಅಂತ ದೃಷ್ಟಿ ಉಳ್ಳಂತವ್ರನ್ನ ಬಿಡಂಗಿಲ್ರಿ, ಅವ್ರನ್ನೇನ್ ಮಾಡ್ತಾನ್ರಿ, ಸಾಯಿಸೇ ಬಿಡ್ತಾನ. ಮೂರನೇ ಕತಿರಿ ಭಸ್ಮ. ಅವ ಬಾಳ ತಪಸ್ಸ ಮಾಡಿ ಶಿವನಿಂದ ವರ ಕೇಳ್ತಾನ. ಅಟ್ಟು ತಪಸ್ ಮಾಡ್ತಾನೆ, ಶಿವನ್ ಭಕ್ತಿರ್ತಾನ್ರಿ, ಕೇಳ್ತಾನ್ರಿ ಏನ್ ಬೇಕಾದ್ಕೋ. ಶಿವ ಒಳದ್ ಬಿಡ್ತಾನೆ. ಒಳದ್ ಏನ್ ಹೇಳ್ತಾನ, ನಾ ಏನ್ ಮುಡ್ತೇನಲ್ಲ ಅದೆಲ್ಲ ಭಸ್ಮ ಆಗ್ಬೇಕಂತಾನ್ರಿ. ಯಾರ್ ಮುಡ್ತೇನ ಒಟ್ಟ ಅದು ಭಸ್ಮ ಆಗ್ಬೇಕಂತ. ಆಯ್ತತ್ ಹೇಳಿ ಶಿವ ಭೋಲಾನಾಥ್ ರೀ, ನಮ್ ಶಿವಪ್ಪ. ಅವ್ ಏನ್ ಕೇಳ್ತಾನ, ತಥಾಸ್ತು ಅಂದ್ ಬಿಡ್ತಾನೋ, ವರ ಸಿಕ್ಕಿ ಬಿಡ್ತೈತಿ. ವರ ಸಿಕ್ಕಲ್ಲ ಅವ್ ಎಟ್ ಭಸ್ಮಾಸುರ ಹೆಂಗಿರ್ತಾನಂದ್ರ ಶಿವನ್ ಮೇಲೆ ಕೈ ಇಡಕ್ ಹೋಗ್ತಾನ. ಶಿವನ್ ಮೇಲೆ ಕೈ ಇಡಕ್ ಹೋಗ್ತಾನ್ರಿ. ಇನ್ನು ಶಿವನ್ ಮೇಲೆ ಕೈ ಇಡಕ್ ಹೋಗ್ತಾನಂದ್ರೆ ಶಿವ ಏನ್ ಮಾಡ್ತಾನ, ಓಡಾಡಿ ವಿಷ್ಣುನ ಹತ್ರ ಬರ್ತಾನ. ವಿಷ್ಣುನ ಹತ್ರ ಬಂದ್ ಏನ್ ಕೇಳ್ತಾನೆ, ಹಿಂಗಿಂಗ್ ನಡ್ದೈತಿ, ನಾನ ವರ ಕೊಟ್ಟೇನಿ, ನನಗ ಕೈ ಇಡಾಕ್ ಹೊಂಟ, ನೀನ್ ಏನ್ ಮಾಡ್ಬೇಕಂತ. ಅವ ವಿಷ್ಣುನ್ ಏನ್ ಮಾಡ್ತಾನ, ಚಂದ ಅವ್ನ ವೀಕ್ನೆಸ್ ತಿಳ್ಕೊತಾನ್ರಿ. ಭಸ್ಮಾಸುರದ ವೀಕ್ನೆಸ್ ಗೊತ್ತಿರ್ತೈತಿ, ಇವ ಕಾಮಿ ಅದಾನಂತ ಹೇಳಿ. ಅದಕ್ಕ ಚಂದ ಮೋಹಿನಿ ರೂಪ ಆಗಿ ಬಂದ ಡ್ಯಾನ್ಸ್ ಮಾಡಕ್ ಹಿಡಿತಾನ್ರಿ. ಅಕ್ಕಿ ಮಾಡೋ ಡ್ಯಾನ್ಸ್ ನೋಡಿ ಭಸ್ಮಾಸುರ್ ಬಾಳ್ ಪ್ರಸನ್ನ ಆಗ್ತಾರ. ನಿನ್ನ ನಾ ಮದ್ವಿ ಆಗ್ಬೇಕಂತ ಕುಂಡ್ರತಾನ್ರಿ. ಹಂಗಾರ ಒಂದ್ ಶರ್ತ್ ಅಂತಾಳ್ರಿ ಅಕ್ಕಿ, ಏನಂತ, ನೀ ಮದ್ವಿ ಆಗ್ಬೇಕಂದ್ರ ನಾ ಹೆಂಗ್ ಡ್ಯಾನ್ಸ್ ಮಾಡ್ತಿಲ್ಲ ಹಂಗ ನೀ ಡ್ಯಾನ್ಸ್ ಮಾಡ್ಬೇಕಂತ. ಡ್ಯಾನ್ಸ್ ಮಾಡ್ಕೋತ ಆಕಿ ತನ್ನ ತಲೆ ಮೇಲೆ ಕೈ ಇಡ್ತಾಳ್ರಿ. ಅಂದ್ರ ವಿಷ್ಣುನ ತನ್ನ ತಲೆ ಮೇಲೆ ಕೈ ಇಟ್ಬಿಡ್ತಾರಿ. ಅವ್ ಭಸ್ಮಾಸುರ ತನ್ನ ತಲೆ ಮೇಲೆ ಕೈ ಇಡ್ತಾನ. ತನ್ನ ಶರೀರವನ್ನ ತನ್ನ ಭಸ್ಮ ತಾನ ಸುಡ್ಕೋತಾನ. ಇದರ ಅರ್ಥ ಏನ್ರಿ? ಅರ್ಥ ಏನು? ನಾವು ಬಾಬಾನಿಂದ ವರದಾನ್ಗಳನ್ನ ಕೊಡ್ತಾರ. ಶಿವ ಬಾಬಾ ಮಣ್ಣಿ ಅವ್ಯಕ್ತ ಮುರಳಿಯೋಗ ಏನ್ ಹೇಳ್ದ ಅಂದ್ರ, ನಿಮಗ ನಾ ವರದಾನ್ ಕೊಟ್ಟೇನೆ. ಏನಂದ್ ಗೊತ್ತಂದ್ರೆ, ಅದಕ್ಕಿಂತ ವರದಾನ್ ಕೊಟ್ಟೇನಂತ ಹಂಗ ಅನ್ಲಿಲ್ಲ ಬಾಬಾ. ಹುಟ್ಟದ ಕೂಡ್ಲೇನೆ ಕೊಟ್ಟೇನಂದ ಬಾಬಾ. ಹುಟ್ಟಿದ ದಿನಾನೇ ನಿಮ್ ವರದಾನ್ ಕೊಟ್ಟೇನೆ. ಕರಿ ವೆರಿ ಇಂಪಾರ್ಟೆಂಟ್, ಆ ವರದಾನವನ್ನ ನೀವು ತೊಡಗಿಸ್ಲೇ ಇಲ್ಲ ಅಂದ್ರ ಏನ್ ಉಪಯೋಗ ಆಯ್ತು? ಮತ್ ಆ ವರದಾನ ಉಲ್ಟಾ ದಾರಿ ಹಿಡಿತಂದ್ರ ಏನ್ ಉಪಯೋಗ ಆಯ್ತು? ಹಂಗ ಭಸ್ಮಾಸುರಿ ಯಾರ್ರಿ? ಅವ್ರ ನಾವರ್ರಿ. ಭಗವಂತ ಮುಂಜಾನೆದ ಮುರಳಿ ಮಹಾವಾಕ್ಯಗಳನ್ನ ಹೇಳತ್ತಾನ. ಪ್ರತಿದಿನ ಅಮೃತ ವೇಳೆ ಎದ್ದ ವರದಾನಗಳನ್ನ ತಗೋಕತ್ತೇವೆ. ಅದನ್ನ ಚಂದಾಗಿ ಸದುಪಯೋಗ ಮಾಡ್ಕೊಂಡ್ವಿ, ನಾವೇನಾಗ್ತಿವ್ರಿ? ವಿಷ್ಣುನ್ ಗತಿ ಆಗ್ತೇವೆ. ಅದನ್ನ ದುರುಪಯೋಗ ಮಾಡ್ಕೊಂಡ್ರೆ ನಾವ ಏನಾಗ್ತೇವ್ರಿ? ಭಸ್ಮಾಸುರ ಏನ್ ಮಾಡ್ರ, ತನ್ನವನ್ನ ತಾನ ಸುಡ್ಕೊಂಡ. ತನ್ನ ಸಿಕ್ಕಿರುವಂತ ಶಕ್ತಿಯನ್ನ ನೋಡ್ರಿ, ವೆರಿ ಇಂಪಾರ್ಟೆಂಟ್, ತನ್ನ ಸಿಕ್ಕಿರುವಂತ ಶಕ್ತಿಯನ್ನ ಏನ್ ಮಾಡ್ಕೋತಾನ್ರಿ? ತಾನ ಭಸ್ಮ ಮಾಡ್ಕೋತಾನ್ರಿ. ಹಂಗ ಬಾಬಾ ಹೇಳ್ತಾರ, ಇಲ್ಲಿ ಎಷ್ಟೋ ಜನರಿ ನಿಮ್ಗ ಜ್ಞಾನ ಸಿಕ್ಕಿರ್ತೈತಿ, ನೀವು ಮಣ್ಣಿ ಮುರ್ಲಾಗ ಏನ್ ಹೇಳ್ತ ಗೊತ್ತೇನ, ಚಲ್ತೆ ಚಲ್ತೆ ಉಲ್ಟಾ ರಾಮಾಯಣ ಭಗವತ್ ಕಿ ತರಫ್ ತೋ ನೈ ಚಲ್ತಿ. ಹೆಂಗದ್ ನೋಡ್ರಿ ಬಾಬಾ, ಅದ್ ನಮ್ದ ಕತೀರಿ. ನಡೀತಾ ನಾವ ಮುರಳಿ ಕೇಳ್ತಾ ನಮ್ದ ಏನ್ರಿ, ಈಗ ಏನೇನೋ ಅನೇಕ ಆಗ್ಯಾರ ನೋಡ್ರಿ. ಬೇರೆ ಬೇರೆ ಓಂ ಶಾಂತಿ ತಕೊಂಡ್ ಕೂತಾರಿ, ಬೇರೆ ಬೇರೆ ಟ್ರೇಟರ್ಗಳಾಗ್ಬಿಟ್ಟಾರಿ. ಹಾಗ ಉಲ್ಟಾ ದಾರಿ ಹಿಡ್ಸಾಕ್ ಹೋಗ್ತದೆ. ಅದ್ರ ಭಸ್ಮ ಏನ್ ಆಕೈತ್ರಿ? ನಮ್ದ ಏನ್ ಆಕೈತ್ರಿ? ಭಸ್ಮ ಆಕೈತ್ರಿ. ಇನ್ನ ಎಷ್ಟ್ ಅದುರಿ? 3 ಅದು ಏನ್ರಿ? ಇನ್ ನಾಲ್ಕನೇ ಕತಿ ಏನಂದ್ರ ಸತ್ಯನಾರಾಯಣ ಕತಿ. ಎಲ್ಲಾರ್ಗು ಗೊತ್ತೈತಲ್ರಿ ಸತ್ಯನಾರಾಯಣ ಕತಿ ಏನಿತ್ ಹೇಳ್ರಿ? ಸತ್ಯನಾರಾಯಣ ಕತಿ ಒಳಗ ಒಬ್ಬವ ಇರ್ತಾನ್ರಿ, ಅವನ್ಗ ಮಕ್ಳು ಇರಂಗಿಲ್ರಿ. ಅದಕ್ಕ ಅವ್ ಏನ್ ಅನ್ಕೊಂಡಿರ್ತಾನಂದ್ರ, ಸತ್ಯನಾರಾಯಣ ಕತಿನ ಹಾಕ್ಸ್ತೇನಿ, ಸತ್ಯನಾರಾಯಣ ಕತಿನ ಓದ್ತೇನಿ, ನೀ ನನ್ ಮಗ ಆದ ನನ್ ಗ್ಯಾರಂಟಿ ಮಾಡ್ತೀನಿ ಅಂತಂದ್ರಿ ಅವ. ಆಮೇಲೆ ದೇವ್ರ ವಿಷ್ಣು ಒಳದ್ ಬಿಡ್ತಾನು, ಅವ್ನ್ ಮಗುನು ಹಾಕ್ಯತಿ. ಮಗು ಆದ್ಮೇಲೆ ಅವ ಅಂತಾನು, ಇನ್ನು ಮದ್ವಿ ಆದ್ಮೇಲೆ ಸತ್ಯನಾರಾಯಣ ಕತಿ ಹಾಕ್ಸ್ತೇನಂತಾನ. ಆಮೇಲೆ ಮತ್ತು ಹಂಗ ಏನ್ರಿ ಪೋಸ್ಟ್ಪೋನ್ ಮಾಡ್ಕೊತ ಹೋಗ್ತಾನ್ರಿ. ಆಮೇಲೆ ಏನಾಗ್ತೈತಿ, ಮಕ್ಳು ಆದ್ಮೇಲೆ ಹಾಕ್ಸ್ತೇನ ಅಂತಾರ. ಅದಕ್ಕ ವಿಷ್ಣುಗ್ ಸಿಟ್ಟು ಬರ್ತೈತ್ರಿ. ವಿಷ್ಣುಗ್ ನಾರಾಯಣ್ ಸಿಟ್ಟು ಬಂದ್ಕೂಲ ಅವ್ ಏನ್ ಮಾಡ್ತಾರಂದ್ರ, ಅಲ್ಲಿ ಊರ್ನಾಗ ಒಬ್ಬ ರಾಜ ಇರ್ತಾನ. ಆ ರಾಜನ ಅರಮನೆ ಕಳ್ತನ ಆಕೈತ್ರಿ. ಅವ ರಾಜಾಗ ಏನ್ ಬರ್ತೈತಿ ಅದ್ರ ಸಂಶಯ ಇವ್ರ ಮತ್ ಇವ್ರ ಮಗನ್ ಮೇಲೆ ಬರ್ತೈತ್ರಿ. ತೋಡಿ ಇವ್ರಿಬ್ರು ಜೈಲ್ನಾಗ ಹಾಕ್ತಾರ. ಜೈಲ್ನಾಗ ಹಾಕೊಳ್ಳಿ ಅವಾಗ ತಿಳಿತೈತಿ, ನಾ ಇಂಥದ ಹೇಳಿದ್ನಿ, ಪ್ರಾಮಿಸ್ ಮಾಡಿದ್ನಿ, ಸತ್ಯನಾರಾಯಣ ಕತಿನ ಹಾಕ್ಸ್ತೇನಿ, ಓದುತ್ತೇನಿ ಅಂತ ಹೇಳಿ ನಾ ಮಾಡಿಲ್ಲ, ಅದಕ್ಕ ನನ್ಗ ಶಾಪ ಸಿಕ್ಕೇತಿ ಅಂತ ಹೇಳಿ ಜೈಲ್ನಾಗ ಕುತ್ಕೊಂಡ್ ಏನಂತ ಅಂದ್ರ, ಸತ್ಯನಾರಾಯಣ ಕತಿ ಹಾಕ್ಸ್ತೇನೆಪ್ಪ, ನನ್ ಬಿಡುಗಡೆ ಮಾಡು ಅಂತ ಹೇಳಿ. ಮತ್ತ ರಾಜನ್ ಕನಸ್ನಾಗ ವಿಷ್ಣು ಬರ್ತಾನೋ. ವಿಷ್ಣು ಏನ್ ಹೇಳ್ತಾನಂದ್ರ, ಅವ್ನ ಸೀದಾ ಬಿಡು, ಇಲ್ಲ ನಿನ್ ಕೊಲೆ ಮಾಡ್ತೀನಿ ಅಂತ. ಆಮೇಲೆ ಅವ್ರ ಇಬ್ರು ಬಿಟ್ಟು ಬಿಡ್ತಾರೆ. ಬಿಟ್ಟು ಬಂದು ಓಡೆ ಬರ್ತಿರ್ತಾರೆ. ಇನ್ ಸತ್ಯನಾರಾಯಣ ಕತಿ ಹಾಕ್ಸ್ಬೇಕಂತ. ಅಲ್ಲಿ ಇವ್ರ ಮಗಳು ಯಾರ್ರಿ, ಆ ಅಣ್ಣನ ಮಗಳ ಸತ್ಯನಾರಾಯಣ ಕಥಾ ಹಾಕ್ಸಿ ಎಲ್ಲಾ ಪೂಜಾ ಮಾಡಿ ಮುಗಿಸಿರ್ತಾಳು. ಇವ್ರ ಅಪ್ಪ ಮಗ ಜೇಲದಿಂದ ಬಂದಾರತ ಓಡೆ ಶಿರಾ ತಿನ್ಲಾರ್ದ ಹೋಗ್ತಾರ ಪ್ರಸಾದ್. ಸತ್ಯನಾರಾಯಣ ನೋಡಿಟ್ಟು ಬಾಳ ಚಂದ ಐತ್ರಿ. ಸತ್ಯನಾರಾಯಣ ಪ್ರಸಾದವನ್ನ ತಿನ್ಲಾರ್ದ ಹಂಗ ಹೋಗ್ಬಿಡ್ತಾರೆ.
ಹೋದ್ ಬಿಟ್ಕೊಳ್ಳೆ ಈಕಿನ ಪತ್ನಿ ನೀರ್ನ್ಯಾಗ ಮುಳುಗ್ ಬಿಡ್ತಾನ. ಆ ನೀರ್ನಾಗ ಇರ್ತಾನ್ರಿ ಅವ, ಬೋಟ್ನಾಗ ಇರ್ತಾನೋ, ನೀರ್ನ್ಯಾಗ ಮುಳುಗ್ ಬಿಡ್ತಾನ. ಅವಾಗ ಆಕಿಗ್ ತಿಳಿತೈತಿ, ಅರಿವಾಕೈತಿ, ನಾನು ಸತ್ಯನಾರಾಯಣ ಪ್ರಸಾದ ತಿಂದಿಲ್ಲ, ಅದಕ್ಕ ನಂದೇನಾಯ್ತು, ಬೋಟ ಮುಳುಗ್ತು, ನನ್ ಗಂಡನು ಮುಳುಗಿದ್ದನು, ಹಾಕ್ಸ್ತೇನಪ್ಪ ತಪ್ಪಾಯ್ತ ಅಂತ ಹೇಳಿ ಮತ್ತ ಪತಿ ಏನಾಗ್ತಾನ್ರಿ, ಎದ್ದು ಬರ್ತಾನ್ರಿ. ಇದ್ರ ಕತಿ ಏನ್ರಿ? ಅರ್ಥ ಏನ್ರಿ ಇತರ್ದ? ಈ ಕತಿ ಅರ್ಥ ಏನ್ರಿ? ಅರ್ಥ ಏನ್ರಿ? ಭೋಗ ಭೋಗ ಏನ್ರಿ? ಸತ್ಯನಾರಾಯಣ ಕತಿ ಯಾವ್ದ್ರಿ? ಸತ್ಯನಾರಾಯಣ ಕತಿ ಯಾವ್ದ್ರಿ? ಮುರಳಿ. ಇವ್ರ ಹತ್ರ ಒಬ್ಬ ಭಿಕ್ಷುಕ, ಒಬ್ಬ ಬಹಳ ಬ್ರಾಹ್ಮಣ ಇರ್ತಾನಂತ್ರಿ. ಇದು ಬಾಳ ಚಂದ ಐತಿದ್ರು ಈ 2ನೇ ಸತ್ಯನಾರಾಯಣ ಕತಿ ಒಳಗ. ಒಬ್ಬ ಇರ್ತಾನಂದ್ರ ಬ್ರಾಹ್ಮಣ ಇರ್ತಾನ್ರಿ, ಕರೆ ಬಹಳ ಭಿಕ್ಷುಕ ಇರ್ತಾನಂತ. ಬೇಡಿದ್ರು ಹೊಟ್ಟಿ ತುಂಬ್ತಿರುದಿಲ್ಲತ್ರಿ. ಅವಾಗ ಒಬ್ಬ ಬ್ರಾಹ್ಮಣ ವೇಷದಲ್ಲಿ ಎದುರುಗಡೆ ವಿಷ್ಣುನ ಬಂದ ಏನ್ ಹೇಳ್ತಾನಂತ, ನೀ ಸತ್ಯನಾರಾಯಣ ಕತಿ ಓದು, ನೀ ಸತ್ಯನಾರಾಯಣ ಕತಿ ಹಾಕ್ಸು, ನೀ ಸಂಪತ್ವಾನ್ ಆಗ್ತಿ ಅಂತ ಹೇಳಿ. ಅವ್ ಓದ್ತಾನ್ರಿ, ಅದನ್ನ ಕತಿ ಕೇಳ್ತಾನು, ಹಾಕ್ಸ್ತಾನೋ, ಅವ್ ದೊಡ್ಡ ಶ್ರೀಮಂತ ಆಗ್ತಾನ್ರಿ. ಹೇಳ್ರಿ, ಯಾ ಅಜ್ಜನ್? ಬ್ರಹ್ಮ ಬಾಬಾ ಎದುರುಗಡೆ ಬಂದಾರಿ. ಆ ಬ್ರಹ್ಮ ಬಾಬಾನ ಯಾರು ಬಂದಾರಿ? ಶಿವ ಬಾಬಾ ಬಂದಾರ್ರಿ. ಶಿವ ಬಾಬಾ ಬಂದ್ ಏನ್ ಹೇಳಕತ್ತಾನ್ರಿ? ಸತ್ಯನಾರಾಯಣ ಕತಿ ಕೇಳ್ರಿ ಮಕ್ಕಳ, ಇಲ್ಲ ನಿಮ್ಗೂ ಏನ್ ಸಿಗ್ತೈತಿ ನಿಮ್ಗೂ ಏನ್ ಸಿಗ್ತೈತ್ರಿ? ಹಾ, ಬಾಬಾ ಹೇಳ್ತ, ಈ ಸತ್ಯನಾರಾಯಣ ಕತಿಯನ್ನ ಕೇಳಿದ್ರಿ ಅಂದ್ರ ನೀವ ನರನಿಂದ ನಾರಾಯಣ ಆಗ್ತೀರಿ, ನಾರಿಯಿಂದ ಲಕ್ಷ್ಮಿ ಆಗ್ತೀರಿ. ನೋಡ್ರಿ, ಎಷ್ಟು ಲೌಕಿಕದಲ್ಲಿ ಸತ್ಯನಾರಾಯಣ ಕತಿ ಮಹತ್ವ ಐತಂದ್ರ, ಒಂದ್ ಶಿರಾ ತಿಂದು ಹೋಗ್ಲಿಲ್ಲ ಅಂದ್ರೆ ಎಷ್ಟ್ ಪ್ರಾಬ್ಲಮ್ ಐತಿ, ಒಂದ್ ಸತ್ಯನಾರಾಯಣ ಕತಿ ಕೇಳಲಿಲ್ಲ ಅಂದ್ರೆ ಎಷ್ಟ್ ಪ್ರಾಬ್ಲಮ್ ಐತಿ. ಮತ್ ಈಗ ನೀವು ಸತ್ಯನಾರಾಯಣ ಪ್ರತಿದಿನ ಕೇಳಾತೀರಿ, 8 ಗಂಟೆಗೆ ಬರ್ಬೇಕ್ರಿ ಮುರಳಿ ಕ್ಲಾಸಿಗೆ. 2 ಗಂಟೆಗೆ ಬರ್ಬೇಕ್ರಿ ಮುರಳಿ ಕ್ಲಾಸಿಗೆ. ನಡು ಬಂದ್ರ ಈಗ ನೋಡ್ರಿ ನಿಮ್ ಮನೆ ಪ್ರಸಾದ್, ಅಟ್ಲೀಸ್ಟ್ ಪ್ರಸಾದಕ್ ಬಂದ್ರು, ಶಿರಾ ತಿಂದ್ರು ಕೂಡ ಎಷ್ಟ ಭಾಗ್ಯ ಆಕೈತಿ. ಭೋಗವನ್ನ ನಾವು ಪ್ರಸಾದ್ ತಿಂದ್ರು ಎಟ್ಟು ಭೋಗ ಐತೆ. ಈಗ ನಾವ್ ಸತ್ಯನಾರಾಯಣ ಕತಿ ಹೆಂಗ ಕೇಳ್ತೇವಲ್ರಿ, ಲೌಕಿಕ್ನಾಗು ಹಂಗ ಕೇಳಾಗೈತಾರ್ರಿ. ಈಗ ನಮ್ ಮನ್ಯಾಗ ಪ್ರತಿ ವರ್ಷ ಸತ್ಯನಾರಾಯಣ ಪೂಜೆ ಹಾಕ್ಸ್ತಾರೆ. ನಾನ್ ನೋಡಿದ್ದ ನಿಮ್ ಕಣ್ಮೂರೆ ನಿಮ್ಗೆ ಹೇಳ್ತೇನ್ರಿ. ಪಪ್ಪ ಕುಂಡ್ರತಿದ್ರಿ, ಮಮ್ಮಿ ಕುಂಡ್ರತಿದ್ರಿ, ನಾವ್ 3 ಜನ ಹಿಂಗ್ ಕುಡಿಸ್ತಿದ್ರಿ, ಬಡ್ಜಿ ಬರ್ತಿದ್ರಿ, ಬಡ್ಜಿ ಬಂದ್ ಸತ್ಯನಾರಾಯಣ ಪೂಜೆ ಹಾಕ್ಸ್ತಿದ್ರಿ. ಅವ್ರ ಏನೇನೋ ಹೇಳ್ತಿದ್ರಿ. ನಮ್ ಪಪ್ಪ ಬೆವ್ರು ಸುರಿತಿರ್ತಿತ್ರಿ. ಬೆವ್ರು ಸುರಿದ್ ಅವ್ರು ಹೇಳ್ತಿದ್ರಿ, ಯಾವಾಗ ಹೋಗ್ತೀಯಪ್ಪ, ಯಾವಾಗ ಮೂಸಿರ್ತ ಅವ್ರ. ಈಕಿ ನಮ್ಮ ಮಮ್ಮಿರಿ ಒಳಗೆ ಏನ್ ನಡ್ತಿದೆ, ಅಯ್ಯೋ ಶಿರಾ ಮಾಡ್ಬೇಕ್, ಮತ್ತೇನ್ ಕೊಡ್ಬೇಕು ಅವ್ರಿಗೆ, ಶಿರಾ ಕುದಿಯಾತಿಲ್ಲ. ನಾವ್ 3 ಜನ ಹಸು ಹೊಟ್ಟಿಲೆ, ನಾವ್ 3 ಜನ ಆತಿದ್ವಿ, ಯಾವಾಗ ಮೂಸಿಯಪ್ಪ ಅವ್ರ ಹಸು ಆಗೈತತಿ. ಯಾಕಂದ್ರೆ ಸತ್ಯನಾರಾಯಣ ಪೂಜೆ ಹಾಕ್ಸಿಲ್ಲ ಅದ, ನಾವ್ ಊಟ ಕೊಡ್ತಿರ್ಲಿಲ್ರಿ ಅವ್ರ. ಇದ್ ನಡೀತಿತ್ರಿ ನಮ್ಮ ಮನೆ, ಪ್ರತಿ ವರ್ಷ ನಡೀತಿತ್ರಿ ಹಿಂಗ. ನಾ ಪ್ರತಿ ವರ್ಷ, ಯಾಕಂದ್ರೆ ಯಾಕೆ ಹೇಳ್ರಿ, ಯಾಕ ಬಡ್ಜಿ ಬಂದ್ರು ಸತ್ಯನಾರಾಯಣ ಕತಿ ಹಾಕ್ಸಿದ್ರು ಕೂಡ ಯಾಕೆ ಒಳ್ಳೇದಾಗ್ಬತ್ತು? ಯಾರ್ ಬಡ್ಜಿ ಬಂದಾರಲ್ಲ ಅವ್ರು 1 ತಾಸ್ ಮಂತ್ರ ಓದಾತಾರೆ, ಅವ್ರದ ಚಲೋ ಆಗತೈತ್ರಿ. ನಾವ್ 3 ಜನ ಬೇರೆನೆ ಯೋಚನೆ ಮಾಡತ್ತೇವ್ರಿ. ನಾವ್ 3 ಜನ ಕುತ್ಕೊಂಡು ಹಿಂದಿ ಯೋಚನೆ ಮಾಡ್ತೀವಿ, ಯಾವಾಗ ಮುಗಿಸ್ತಿ ಅಂತ ಹೇಳಿ. ಅವ್ರ ಅನ್ನ ತಾವ್ ಬೆವ್ರು ಸುರಿಸಿ ಸಾಕಪ್ಪ ಮಂತ್ರ ಓದಿದ್ ಬಿಡ, ಅವ್ರು ಬೆವ್ರು ಸುರಿದ ಪಪ್ಪದ್ರಿ. ಅವ್ರ ಸಾಕ್ಪ ಅಂತಿರ್ತಾರೆ, ಮತ್ತೆ ಎಟ್ ಕೇಳ್ತಾರ ಅಂತಿರ್ತಾರು. ಹಿಂಗೆಲ್ಲಾ ನಡೆದ್ ಬಿಟ್ಟೈತ್ರಿ. ಅದಕ್ಕ ಬಾಬಾ ಹೇಳಕತ್ತಾನ, ಅರ್ಥ ತಿಳಿವಾತ ಮಂತ್ರ ಓದ್ಬೇಕಾದ್ರ, ಅರ್ಥ ತಿಳಿವಾತ ಇಲ್ಲ ಬಾಬಾ ನೋಡ್ರಿ ಸಹಜ ಭಾಷೆನಾಗ. ಮತ್ ಆ ಸತ್ಯನಾರಾಯಣ ಕತಿ ಓದ್ಸೋದ್ರಿಂದ, ಕೇಳೋದ್ರಿಂದ ಯಾರ ನರನಿಂದ ನಾರಾಯಣ ಆಗ್ಲಿಲ್ ಕರೆ, ಇದನ್ನ ಓದೋದ್ರಿಂದ ನಾವ್ ಏನ್ ಆತೈತ್ರಿ ಅಂದಾರ, ನರನಿಂದ ನಾರಾಯಣ ಐತಿ. ಎಟ್ಟದವ್ರಿ? 4 ಅದವ್ರಿ. ಇನ್ 5ನೇ ಕತಿ ರೀ. 5ನೇ ಕತಿ ಯಾವ್ದಂದ್ರ ಗಜ ಮತ್ತು ಗ್ರಾಹ, ಆನೆ ಮತ್ತು ಮೊಸಳೆ. ಆನೆ ತನ್ನ ಕಾಡ್ನಾಗ ಬಾಳ ಚಂದ ಇರ್ತೈತ್ರಿ, ತನ್ನ ಪರಿವಾರ ಜೊತೆನೆ ಇರ್ತಿರ್ತೈತಿ. ಇದಾಗ ಏನ್ ಆಕೈತಂದ್ರ, ಅದ ಹೋಗ್ಬೇಕಾದ್ರ ನೀರ್ ದಾಟಬೇಕಾಗಿರ್ತೈತ್ರಿ. ಹಳ್ಳಿ ಇದಿರ್ತೈತ್ರಿ, ಏನ್ ಹಳ್ಳಿ ಇರ್ತೈತ್ರಿ, ಹಳ್ಳವನ್ನ ದಾಟ ಹೋಗ್ಬೇಕಂತ ಇರ್ತೈತಿ. ಅಲ್ಲಿ ಹೋಗ್ಬೇಕಾದ್ರೆ ರೀ ಮೊಸಳಿ ನಿಧಾನವಾಗಿ ಬರ್ತೈತಿ. ಮೊಸಳಿ ನಿಧಾನವಾಗಿ ಬಂದ್ ಏನ್ ಮಾಡ್ತೈತೆ ಅಂದ್ರ ಆನೆಯ ಕಾಲವನ್ನ ಹಿಡ್ಕೊಂಡ್ಬಿಡ್ತೈತಿ. ಹಿಡ್ಕೋತೈತಿ. ಇದು ಆನೆ ಏನ್ ಶಕ್ತಿಶಾಲಿ ಪ್ರಾಣಿ ರೀ, ಅದ್ರದ ವಜನ ಇದಕ್ಕೆಂತ ಆಗ್ತೈತಿ, ಒಂದ್ ಕಾಲ ಒದ್ರ ಸಾಕ್ರಿ, ಇದಕ್ಕೇನ್ ಮೊಸಳಿಗೇನ್ರಿ. ಆದ್ರೂ ಕೂಡ ಅದ್ ಎಷ್ಟ್ ಬಲಶಾಲಿ ಇರ್ತೈತಿ ಅಂದ್ರ ಮೊಸಳಿ ಬಿಡಂಗಿಲ್ರಿ. ಜಕ್ಕೋತ್ ಎಲ್ಲಿವರೆಗೂ ಅಂದ್ರ ಸುಂಡ ಮಟ್ಟ ನೀರ್ನಾಗ ಜಗತೈತ್ರಿ ಅದ್ ಮೊಸಳಿ. ಮೊಸಳಿ ಹೋಗಿ ಏನ್ ಇರ್ತೈತಿ ಅಂದ್ರ, ಮತ್ತೆ ಅಕ್ಕೋರ ನಾ ಯಾರು ಕೇಳಿದ್ನಿರಿ, ಮೊಸಳಿ ಹೋಗಿ ಇಟ್ಟು ತಾಕತ್ ಇರ್ತೈತಿ ಅಂದ್ರ ಅದ್ರ ಬಾಯಾಗ ತಾಕತ್ ಇರ್ತೈತಂತ್ರಿ. 1 ಸಲ ಹಿಡಿತಂದ್ರ ಬಿಡಂಗೇ ಇಲ್ಲಂತ್ರಿ, ಅದು ಸಾಯ್ತೈತ್ಕರ ಬಿಡಂಗಿಲ್ಲ. ಅಟ್ಟು ತಾಕತ್ ಆ ಮೊಸಳಿ ಬಾಯಾನಿಗೆ ಇರ್ತೈತೆ. ಜಗತೈತಿ. ಸೊಂಡಿಲ್ ಮಟ್ಟ ಅಟ್ಟ ಬರ್ತೈತ್ರಿ. ಆ ಸೊಂಡಿಲ್ ಮಟ್ಟ ಬಂದ್ ಕೂಡ್ಲೆ ಲಾಸ್ಟಿಂಗ್ ಆನಿ ಹರಿನ್ ಕಡೆ ನೋಡ್ತೈತ್ರಿ. ಹರಿ ಸಾಕಪ್ಪ,
ಇನ್ನು ನಾನ್ ಹಿಂಗ್ ಸರೆಂಡರ್ ಆಗ್ತೀನಿ, ನಿನ್ಗೆ ಸಮರ್ಪಿತರಾಗ್ತೀನಿ, ನನಗ್ ಬಚಾವ್ ಮಾಡು ಅಂತ ಹೇಳಿ ಮೊದಲ್ ಕೂಗತೈತ್ರಿ ತನ್ನ ಪರಿವಾರದವ್ರ. ಪಾಪ ಅವ್ರು ನಿಂತಿರ್ತಾವ, ಅವು ಏನ್ ಮಾಡ್ತಾವ್ರಿ ಆ ಪರಿವಾರದವ್ರು ಏನೂ ಮಾಡಂಗಿಲ್ಲ. ಲಾಸ್ಟಿಗೆ ಇನ್ನೇ ಸೊಂಡ್ಲಟ್ಟ ಉಳ್ದಿರ್ತೈತ್ರಿ, ಅವಾಗ ಹರಿನ್ ಕರಿತೈತ್ರಿ. ಅರ್ಥ ಏನ್ರಿ? ಆನೆಗಳು ಯಾರ್ರಿ? ಆನೆಗಳು ಮತ್ಯಾರು ಅಲ್ರಿ, ಮಹಾರಥಿಗಳು. ಅರ್ಥಾತ್ ಭಗವಂತ ತಿಳ್ಕೊಂಡ್, ಭಗವಂತ ಜ್ಞಾನ ತಿಳ್ಕೊಂಡ್, ಭಗವಂತನ ಜೊತೆ ಯೋಗ ಮಾಡಿ ಶಕ್ತಿಶಾಲಿ ಆಗ್ಯವೆ. ಕರೆ ಮೊಸಲಿ ಯಾವ್ದ್ರಿ? ಮೊಸಲಿ ಯಾವ್ದ್ರಿ? ಅದು ಒಟ್ಟ ಮಹಾರಥಿ ಆಗೇನ. ಮಹಾರಥಿ ತಿನ್ನಕ್ಕ ಮೊಸಲಿ ಬರ್ತೈತ್ರಿ. ಅದು ಮಹಾರಥಿ ಎತ್ರೋಗ್ ವೀಕ್ನೆಸ್ ಅದಾರತ್ತ ತಿಳ್ಕೊಂಡನ ಮಾಯ ಏನ್ ಮಾಡ್ತೈತ್ರಿ? ಮಾಯ ಏನ್ ಮಾಡ್ತೈತ್ರಿ ಕರ? ಅಟ್ಯಾಕ್ ಮಾಡ್ತೇತ್. ಬಂದ್ ಏನ್ ಮಾಡ್ತೈತ್ರಿ? ನಿಧಾನವಾಗಿ ತನ್ನ ಕಡೆ ಜಕ್ಕೋತೈತ್. ಗೊತ್ತು ಆಗುದಿಲ್ಲ ನಾ ಇಲ್ಲಿ ಮೊಸಲಿ ಐತ್ ಅಂತ ಹೇಳಿ. ಹಂಗನು ಕೂಡ ಮಾಯಾಗೂ ಮಾಯಾನು ನಮ್ಗ್ ಗೊತ್ತ ಮಾಡ್ಸೋಕ್ ಬಿಡುದಿಲ್ರಿ. ನಾವ್ ಮಾಯಾ ಜಾಲ್ನ್ಯಾಗ ಬಿದ್ದೇವೋ ಇಲ್ಲೋ ಅದು ಗೊತ್ತಾಗುದಿಲ್ರಿ ಅದಕ್ಕ ರೀ ನಮ್ದ ಕತಿ ಐತ್ರಿ. ಎಷ್ಟ್ ಚಂದ ಕತಿಗಳನ್ನ ಮಾಡ್ಯಾರ ನೋಡ್ರಿ. ಮೊಸಲಿನ ಬೇರೆ ಯಾವ ಪ್ರಾಣಿ ತಿನ್ನುವುದನ್ನ ತೋರ್ಸಿಲ್ರಿ ಅವ್ರು. ತೋರ್ಸಿದ್ ಯಾವ ಪ್ರಾಣಿನ ತೋರ್ಸ್ಯಾರಿ? ಆನಿನ್ ತೋರ್ಸ್ಯಾರಿ. ಆನಿ ಅಂದ್ರೆ ಏನ್ರಿ? ಅಷ್ಟ್ ಶಕ್ತಿಶಾಲಿ ಇದ್ರು ಅದನ್ನೂ ಬಿಡ್ಲಿಲ್ಲ. ಮತ್ ನೀವ್ ಎಂತವ್ರಿ? ಏನ್ 8 ತಾಸು ಯೋಗ ಮಾಡುವವ್ರ? 8 ತಾಸು ಮಹಾರಥಿಗಳಿಗೆ ಅಂದ್ರೆ ಬಾಬಾ ಯಾರಿಗಂತಾರ? ಯಾರು ಯೋಗ ಮಾಡ್ತಾರೋ, ಯಾರು ಎಲ್ಲಾ ನಿಯಮ ಪಾಲನೆ ಮಾಡ್ತಾರ ಅವ್ರಿಗ ಅಂತಾರ. ಅವ್ರನ್ನ ಮೊಸಲಿ ಬಿಡಂಗಿಲ್ಲ ಅಂದ್ರೆ ನೀವು ಏನ್ರಿ? ಅದ್ ಹಿಂದ್ ಎಲ್ಲಾರು ಕರಿತೈತಿ, ಕರಿ ಯಾರು ಸಹಾಯ ಆಗೋದಿಲ್ಲ. ಸಹಾಯ ಯಾರಾದ್ರಿ? ಸಹಾಯ ಯಾರಾದ್ರಿ? ಶಿವ ಬಾಬಾನ ಸಹಾಯ ಆಗ್ತಾನ. ಅದಕ್ಕ ಹರಿ ಅಂದ್ರೆ ಏನ್ರಿ? ದುಃಖವನ್ನ ಹರಣೆ ಮಾಡುವಂತವ್ನು. ಅದಕ್ಕ ಶಿವ ಬಾಬಾಗ ಯಾವಾಗ ಯಪ್ಪ ನಾವು ಮೊದಲ ಏನ್ ಮಾಡ್ತೇವೆ? ಏನ್ರ ತ್ರಾಸ ಬತ್ತಂದ್ರ ಮೊದಲ ಅವ್ರನ್ನ ಕೇಳೋನು, ಇವ್ರನ್ನ ಕೇಳೋನು, ಅವ್ರ ಹೆಲ್ಪ್ ಆಗ್ತಾ. ಯಾವಾಗ ಇಲ್ಲಿಂಗ ಬರ್ತೈತ್ ನೋಡ, ಅವಾಗ ಬಾಬಾ ನೀನ ನೋಡಪ್ಪ ನೀ ಹೆಂಗ್ ಎದುರು ಪಾರ್ ಮಾಡ್ತಿ ನೋಡಂತ ಹೇಳಿ ಅವಾಗ ಬಾಬಾ ಕಡೆ ನೋಡ್ತೇವೆ. ಅದನ್ನ ಮೊದ್ಲ ಕೆಲ್ಸ ಮಾಡ್ಬಿಟ್ರೆ ಸೊಂಡಲ್ ಮಟ್ಟ ಎದಕ್ ನೀರ್ನ ಮುಳುಗ್ತೀರ? ಹೌದಾ ಇಲ್ಲರಿ? ಹೌದಾ ಇಲ್ರಿ? ಈಗನ ಮೊದ್ಲ ಏನ್ ಮಾಡ್ಬಿಡುದ್ರಿ? ಬಾಬಾ ಅಂದ್ಬಿಡುದ್ರಿ. ಮೊದ್ಲ ಏನ್ ಮಾಡ್ತಾನ್ರಿ? ನೀರ್ನ ಮುಳ್ಗೋಕ ಕೊಡುದಿಲ್ರಿ. ಎಟ್ಟದುರಿ? 5. ಇನ್ನ 6ನೇದ್ ಬತ್ರಿ. 6ನೇದ್ ಯಾವ್ದಂದ್ರ ಅಜಾಮಿಲ್. ಅಜಾಮಿಲ್ ಅಂತ ಬಾವನ್ ಮುರ್ಳೆ ಬರ್ತಾವ್ರಿ, ಎಲ್ಲಾ ಬರ್ತಾವ್ರಿ. ಇವೆಲ್ಲಾ ಹೇಳ್ತಾನ ಅಷ್ಟೇ ರೀ. ಅಜಾಮಿಲ್. ಅಜಾಮಿಲ್ ಅಂದ್ರೆ ಯಾರಂದ್ರ ಒಂದು ತಂದೆ ತಾಯಿಗೆ 2 ಮಕ್ಳು ಇರ್ತಾರಿ. ಒಬ್ಬ ತಂದೆ ತಾಯಿಗೆ 1 ಮಗ ಇರ್ತಾನ್ರಿ. ಒಂದ ಮಗ ಅಂತ ಹೇಳಿ ಪ್ಯಾಂಪರ್ ಬಾಳ್ ಮಾಡಿರ್ತಾರೆ. ಪ್ಯಾಂಪರ್ ಅಂದ್ರೆ ಏನ್ರಿ? ಅಚ್ಚ ಬಾಳ ಪ್ರೀತಿ ಮಾಡೋದು, ಸಲ್ಗಿ ಕೊಡೋದು, ಏನ್ ಬೇಕಾದ್ ಮಾಡೋದು ಎಲ್ಲಾ ಮಾಡ್ತಾನ. ಕೆಟ್ಟ ಉಡಾಳ ಆಗ್ಬಿಡ್ತಾನ್ರಿ. ಬಾಳ ಪ್ರೀತಿ ಎಲ್ಲಾ ಸಿಕ್ಕುಳ್ಳಿ ಕೆಟ್ಟ ಉಡಾಳ ಅಂದ್ರೆ ಏನ್ ಉಡಾಳ ಅಟ್ಟ ಕೇಳಕ್ ಹೋಗ್ಬೇಡ್ರಿ. ಉಡಾಳ ಆಗಿ 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 ಕುಡಿಯೋ ಚಟ ಎಲ್ಲಾ ಚಟನು ಕಲಿತಾನ್ರಿ. ಒಬ್ಬಕಿನ್ ಮ್ಯಾಲ ಪ್ರೀತಿ ಮಾಡ್ತಾನ್ರಿ. ಆಕೆನ್ ಮದ್ವಿ ಆಗ್ತಾನ್ರಿ. ಮದ್ವಿ ಆಗಿ ಎಲ್ಲಾ ಚಂದ ನಡೀತಿರ್ತೈತ್ರಿ. ಆಮೇಲೆ ಒಂದು ಕಾಡಿಗೆಲ್ಲೋ ಟ್ರಿಪ್ಪಿಗೆ ಹೋಗಿರ್ತಾರಿ. ಕಾಡಿಗೆ ಟ್ರಿಪ್ಪಿಗೆ ಹೋದಾಗ್ರಿ ಪತ್ನಿ ಸಾವ್ ಆಗ್ಬಿಡ್ತೈತ್ರಿ ಅಚಾನಕ್. ಆಕಿಗೆ 1 ಮಗಳು ಹುಟ್ಟಿರ್ತಾಳ್ರಿ. ಅಕ್ಕಿನೂ ಕೂಡ ಯಂಗ್ ವಯಸ್ಸಿಗೆ ಇರ್ತಾಳ್ರಿ, ಯೌವನ್ ವಯಸ್ಸಿಗೆ ಇರ್ತಾಳ್ರಿ. ಆಮೇಲೆ 3 ಜನ ಹೋಗಿರ್ತಾರಿ. ಈಕಿ ಸಾಯ್ತಾಳ್ಕೂಲೆ ಹಂಗ ಇವ್ರು ಕಾಡ್ನ್ಯಾಗ ಇರ್ತಿರ್ತಾರಿ. ಅವ್ ಕಾಮಿ ಇರ್ತಾನಲ್ರಿ, ಕೇಳ್ರಿ ಕತಿ. ಕಾಮಿ ಇರ್ತಾನಲ್ಲ ಅವ ಮಗಳ ಮೇಲೆ ಮೋಹಿತಾಗ್ಬಿಡ್ತಾನ್ರಿ. ಮಗಳ ಜೊತೆ ಮದ್ವೆ 3 ಮಕ್ಳನ್ನ ಮಾಡಿತಾನ್ರಿ. 3 ಮಕ್ಳು ಆದ್ಕೂಲೆ ಅವು ದೊಡ್ಡ ಆಗ್ತಾವ. ಆಮೇಲೆ ಆಗ್ತಾವ, ಅವನಿಗೆ ವಯಸ್ಸಾಕೈತಿ. ವಯಸ್ಸಾದ್ಮೇಲೆ ಮಾಡಿದ ಪಶ್ಚಾತ್ತಾಪ ಆಗಕ್ ಹಿಡಿತೈತಿ, ನಾ ಏನೇನ್ ತಪ್ಪು ಮಾಡೇನಿ ಅಂತ ಹೇಳಿ. ಅವಾಗ ತಪ್ಪು ಮಾಡಿದ ಅರುವಾಗಿ ಭಗವಂತನ್ ನೆನ್ಸಾಕ್ ಹಿಡಿತಾನ್ರಿ. ಭಗವಂತ ನಂಗ್ ಕ್ಷಮಾ ಮಾಡು, ನನ್ ತಪ್ಪಾಯ್ತು, ನಾ ಹಿಂತಿಂತದ ಮಾಡೇನಂತ ಆ ಟೈಮ್ನಾಗ ಭಗವಂತ ನೆನೆಸ್ತಾನ. ಆ ಟೈಮ್ನಾಗ ಭಗವಂತ ನೆನೆಸಿದ್ರು ಕೂಡ ಅವ್ರ ಲಾಸ್ಟಿಗೆ ಸ್ವರ್ಗಕ್ಕ ಹೋಗ್ತಾನ್ರಿ. ಅಂದ್ರ ಬಾಬಾ ಹೇಳ್ತಾರೋ ಅವ್ರಿಗ್ ಬಾಬಾ ಅಂತ ಕೆಲ್ಸ ಕೊಡ್ತಾನು. ಅಜಾಮಿಲ್. ಬಾಬಾ ಮುರ್ಲೆ ಬರ್ತೈತೆ. ಅಜಾಮಿಲ್ ಜೈಸಿ ಪಾಪಿ ಕೋ ದೇಖ್ನಾ ಹೇನಾ ತೋ ಇದರ್ ಹಿ ದೇಖೋ ಅಂತಾನ್ರಿ ಕಲಿಯುಗ ಮೇ. ಅಜಾಮಿಲ್ ಅಂತ ಪಾಪಿನ್ ನೋಡ್ಬೇಕಾದ್ರೆ ಹಿಂತಾರ ನೋಡ್ರಲ್ಲ, ಎಷ್ಟ್ ವಿಕಾರಿ ಇರ್ತಾನೆ. ಎಲ್ಲಾ ಕೆಲ್ಸ ಚಟಗಳು ಇರ್ತಾವ. ಪತ್ನಿನ ಬಿಟ್ಟು ಮಗಳ ಜೊತೆ ಕಾಮಿ ವಿಕಾರವನ್ನ ಮಾಡ್ತಾನು. ಆದ್ರೂ ಕೂಡ ಭಗವಂತ ಅವನು ಕಣ್ ತೆಗಿತಾನ. ಅವ್ರ ಯಾರ್ರಿ? ಎಂತ ಪಾಪಿ ಇರ್ಲಿ, ಎಷ್ಟು ಚಂದ. ಅದಕ್ಕ ಬಾಬಾ ಹೇಳ್ತಾನ ನಾ ಬೋಲಾ ನಾಥ್ ಅದೇನಂತ ಎದಕ್ ಹೇಳ್ತಾನಂದ್ರ ನಾವು ಬಂದಾಗ ಏನ್ರಿ ಇಲ್ಲಿ ಅನೇಕರು ಚಟಗಳದಲ್ಲಿ ಬಂದಿರ್ತಾರೆ. ಅನೇಕ ನಾವು ಕಾಮಿಗಳಿದ್ವಿ, ಏನೇನೋ ಎಟ್ಟು ವಿಕಾರಗಳು ತುಂಬ್ಯಾವ್ರಿ. ಆದ್ರೂ ಕೂಡ ಅವ್ ಲಾಸ್ಟಿಗೆ ದೇವ್ರ ನೆನ್ಸಿದ್ಕ್ರಿ ಸ್ವರ್ಗಕ್ ಕರ್ಕೊಂಡ್ ಹೋಗ್ತಾನ್ರಿ.
ಹಂಗ ಅಕ್ಕ ಆದ್ರ ಒಳ್ಳೆ ಪದವಿ ಪಡ್ಕೊಂಗಿಲ್ಲ ಆದ್ರ ಸ್ವರ್ಗಕ್ಕ ಮಾತ್ರ ಅವ್ರಿಗೆ ಎಂಟ್ರಿ ಐತ್ರಿ. ಹಂಗ ಬಾಬಾ ಹೇಳ್ತಾರ ನಾವ್ ಏನ ಪಾಪ ಮಾಡಿದ್ರು ನಾವ್ ಎಷ್ಟ ಪತಿತಿದ್ರು ನಮ್ಮನ್ ಏನ್ ಮಾಡಾಕತ್ತನ್ರಿ ಬಾಬಾ ಬಂದ್ ನಮ್ಮನ್ ಏನ್ ಮಾಡಾಕತ್ತನ್ರಿ ಎಷ್ಟ ಪತಿತ್ರಿದ್ರು ನಮ್ಮನ್ ಏನ್ ಮಾಡಾಕತ್ತನ್ರಿ ಬಾಬಾ ಪಾವನ ಮಾಡಿ ನಮ್ನ ಹಾ 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 ಅದಕ್ಕ ನಮ್ಮನ್ ಬಾಬಾ ಒಂದಿಟ್ಟು ಬಾಬಾ ಅಂದಿದ್ದಕ್ಕ ಸಾಕ ನೋಡ್ರಿ ಅವ್ ಬರ ಲಾಸ್ಟಿಗೆ ತನ್ನ ಭಗವಂತನ ನೆನೆಸಿದಕ್ಕ ಅವ್ ಸ್ವರ್ಗಕ್ ಹೋಗ್ತಾನ. ನಾವಂತೂ ಬಾಬಾ ಮುರ್ಲಿ ಎಷ್ಟೋ ಸಲ ಹೇಳ್ತಾನೆ ನೀ ಬಾಬಾ ಅಂದ್ಬಿಟ್ಟಿಲ್ಲ ಸ್ವರ್ಗಕ್ ಬಂದೆ ನೋಡ್ನಿ ಅಂತ ನಿಲ್ರಿ ಬಾಬಾ. ಮತ್ರಿ ಎಂತ ಬಾಬಾ ಅದಾರ ನೋಡ್ರಿ ಅಂತವ್ರಂತೂ ನಾವ ಅದೇವ್ರಿ. ಮತ್ತೇನ್ರಿ ಹಾ ಇಲ್ಲ ಅಂದ್ರೆ ಒಳ್ಳೆ ಪದವಿ ಸಿಗಂಗಿಲ್ಲ. ಒಳ್ಳೆ ಪದವಿ ಸಿಗಂಗಿಲ್ಲ. ಏನ್ ಪದವಿ ಸಿಕ್ತೈತ್ರಿ ಅಕ್ಕಾರ ಸ್ವರ್ಗಕ್ಕ ಬರ್ತೀರಿ ಆದ್ರ ಒಳ್ಳೆ ಪದವಿ ಸಿಗಂಗಿಲ್ರಿ. ಮತ್ತ ಇದ್ರ ಕಿಂಗ್ ಮಿಡಾಸ್ ಅಂತ ಹೇಳಿ ಬಾಬನ್ ಮುರ್ವಿಯಾಗ ಬರ್ತದ್ರಿ ಕಿಂಗ್ ಮಿಡಾಸ್ ಅಂತ ಕತಿ ಅಂತ ಹೇಳಿ. ಅವನ ಶ್ರೀಮಂತಿಕೆ ಅರಿಮನಿ ಎಲ್ಲಾ ಇರ್ತೈತ್ರಿ ಎಲ್ಲಾ ಚೋನೆ ಇರ್ತೈತ್ರಿ ಆದ್ರ ಸಂತುಷ್ಟತೆ ಇರುದಿಲ್ರಿ. ಮಲ್ಕೊಂಡಾಗ ಬರೇ ಕನಸ್ ಕಾಣ್ತಿರ್ತ ನನ್ಗ ಇನ್ನಟ್ಟ ಅಟ್ ಸಂಪತ್ ಸಿಕ್ಕಿದ್ರ ನನಗಿನ್ನ ಅದು ಸಿಕ್ಕಿತ್ತಂದ್ರ ಅದು ಸಿಕ್ಕಿತ್ತಂದ್ರ ನನಗಿನ್ನ ಅಟ್ಟ ಸಿಕ್ಕಿತ್ತಂತ ಹೇಳಿ ಅವ ಸ್ವಪ್ನ್ಯಾಗ ಕನಸ್ ಕಾಣ್ತಿರ್ತಾನ್ರಕ್ಕ. ಅವಾಗ ರಾಜನ್ ಮುಂದ ಪರಿ ಬಂದ್ ಬಿಡ್ತಾಳ್ರಿ ಏಂಜಲ್ ಬರ್ತಾಳ ಬಂದ್ ಕೇಳ್ತಾ ಏನಂತ ಕೇಳ್ತಾ ಅಂದ್ರ ಖುಷ್ ಆಗ್ತಾನ್ರಿ. ಖುಷಾಗಿ ಕಾಲ್ ಮುಗ್ಯಾಕ್ ಹೋಗ್ತಾನ್ರಿ ರಾಜ. ಮುಗುದ ಒಂದಿಟ್ಟು ಮಹಿಮೆ ಮಾಡ್ತಾನ್ರಿ ಪರಿಗೆ ಮಹಿಮೆ ಮಾಡ್ತಾನ. ಮಹಿಮೆ ಮಾಡಿ ಏನ್ ಕೇಳ್ತಾನಂದ್ರ ಅದಕ್ ಪರಿ ಏನು ಖುಷಾಗ್ಬಿಟ್ಟ ಏನಂತ ಅಂದ್ರ ಏನ್ ಬೇಕ್ ಕೇಳ್ ನೀನ್ ಅಂತನ್ರಿ. ಅವಾಗ ಪರಿರಿ ಅವ್ ಅಂತನ್ರಿ ಏನೇನ್ ಬೇಕ ಅಂದ್ಕೊಳ್ಳೆ ನಂಗ ಇನ್ನ ಅಟ್ ಬೇಕು ಇಟ್ ಬೇಕು ಅದಕ್ಕ ನಾ ಎಲ್ಲಿ ಕೈ ಮುಡ್ತಿರ್ಲ ಅದ ಬಂಗಾರ ಆಗ್ಬಿಡ್ಬೇಕು ಅಂತ. ಆಯ್ತು ಪರಿ ಏನ್ ಮಾಡ್ತಾನಂತ ತತಾಸ್ತು ಅಂತ ಅವ್ ಹೋಗ್ತಾನಂತ ಹೊರಗಿಂದ ಹೂ ಮುಟ್ತಾನಂತ ಹೂ ಮುಟ್ಕೊಳ್ಳೇನ ಬಂಗಾರ ಆಗ್ಬಿಡ್ತೈತ್ರಿ. ಸಾಮಾನ್ ಮುಟ್ತಾನಕ್ಕೋರ ಬಂಗಾರ ಖುಷ್ ಆಗ್ಬಿಡ್ತಾನ್ರಿ. ಬಂಗಾರ ಎಲ್ಲಾನು ಬಂಗಾರ ಆಗೋದಿಲ್ಲ ಎಲ್ಲಾನು ಮುಟ್ಕೋತ ಹೋಗ್ತಾನ್ರಿ ಎಲ್ಲಾನು ಬಂಗಾರ ಆಗ್ತೈತಿ. ಇನ್ನು ಊಟಕ್ ಕುಂಡಿರ್ತಾನ್ರಿ ಊಟಕ್ ಕೂತ್ಕೊಳ್ಳಿನ ಊಟ ಏನ್ ಆಕೈತ್ರಿ ಅದು ಬಂಗಾರ ಆಕೈತ್ರಿ. ಇನ್ನ ನೀರ್ ಕುಡಿಬೇಕಂತ ಹೋಗ್ತಾನ್ರಿ ನೀರು ಏನ್ ಆಕೈತ್ರಿ ಬಂಗಾರ ಆಕೈತಿ. ಆಮೇಲೆ ಮಗಳ್ ಓಡಾಡ್ಕೋತ ಬಂದ್ ತಪ್ಕೋಕ್ ಹೋಗ್ತಾನ್ರಿ ತಪ್ಕೊಂಡ್ ಕೂಡ್ಲೆ ಮಗಳು ಏನಾಗ್ತಾಳ್ರಿ ಬಂಗಾರ ಆಗ್ಬಿಡ್ತಾಳ್ರಿ. ಕೆಟ್ಟ ದುಃಖಿ ಆಗ್ತಾಳ ಅಳ್ಕೋತ ಕೂತ್ ಬಿಡ್ತಾನ. ಕೂತ್ಕೊಳ್ಳೆ ಮತ್ ಪರಿ ಹೊರಗ್ ಬರ್ತಾ ಪರಿ ಬಂದ್ ಅಂತ ಯಾಕ ನಿನಗ್ ವರದಾನ್ ಕೊಟ್ಟಿದ್ನಿ ಸುಖಿ ಇರ್ತಿ ಅಂತ ಮಾಡಿದ್ನಿ ಯಾಕ ನಿನಗ್ ವರದಾನ್ ದುಃಖ ಕೊಡತೈತಿ ಅಂತ ಕೇಳ್ತ. ಹೌದ ಪರಿ ನನ್ಗ್ ತಪ್ಪಾಯ್ತು ನಂಗ್ ಕ್ಷಮಾ ಮಾಡು ನಾ ಮೊದಲ್ ಹೆಂಗಿದ್ನಲ್ಲ ಹಂಗ ಮಾಡತ್ ಹೇಳಿ ಕಾಲ್ ಮುಗಿತಾನ್ರಿ. ಆಕಿಗ್ ಮತ್ ಅವಂಗ ಎಲ್ಲಾ ಸಿಗ್ತೈತಿ. ಅರ್ತೇನ್ರಿ ಅತಿ ಆಸೆ ಅತಿಗೆಡ್ಸೆ ಅದಕ್ಕರಿ ಏನ್ ಸಿಕ್ಕೇತ್ ನೋಡ್ರಿ ಖುಷಿ ಇರ್ರಿ. ಎಷ್ಟ್ ಸಿಕ್ಕೇತ್ಲಾ ಹ್ಯಾಪಿ ಇರ್ರಿ. ಅದನ್ ಬಿಡ್ತೇವ್ರಿ. ನನ್ಗೂ ಒಂದ್ ಮನಿ ಇದ್ದಿದ್ರ ನನಗೂ ಒಂದ್ ಕಾರ್ ಇದ್ದಿದ್ರ ನನಗೂ ಅಟ್ ಹೊಳ ಇದ್ದಿದ್ರ ನನಗೂ ಅಟ್ ಕೈಕಾಲೆಲ್ಲಾ ಚಲೋ ಇದ್ದಿದ್ದು ಅದ್ರ ನಂದು ಅಟ್ ಚಲೋ ಇದ್ದಿತ್ತದ್ರ ಇವೆಲ್ಲಾ ನಾವು ಮತ್ ಇನ್ನೊಂದೇನತ್ತ ನಾವು ಇಂಡಿಪೆಂಡೆಂಟ್ ಇದ್ದಿದ್ವಿ ಅಂದ್ರ ನಮ್ದ ಸ್ವಂತ ಇತ್ತಿತ್ತಂದ್ರ ಎಲ್ಲಾ ಬಿಡ್ರಿ ಅವ್ರ ಬಿಟ್ ಏನನ್ರಿ ಇದ್ದಿದ್ದ ಚಲೋ ಇದ್ದಿದ್ರೋಗ ಖುಷ್ ಅದೇವಿ ಇದ್ರಿದ್ರೋಗ ಸಂತುಷ್ಟ ಅದೇವ್. ಅವನಂಗ ಆಕೇತ್ರಿ ನೋಡ್ರಿ ಎಲ್ ಮುಟ್ಟಿದ್ದೆಲ್ಲ ಏನತ್ರಿ ಬಂಗಾರ ಬಿಡ್ತೈತ್ರಿ. ಅದಕ್ಕರಿ ಎಷ್ಟ್ ಅದವ್ರಿ 7 ಅಲ್ಲ 6 ಅದವ್ರಿ. ಎಷ್ಟ್ ಅದವ್ರಿ 6 ಅದವ್ರಿ. ಇನ್ನೊಂದ್ ಲಾಸ್ಟ್ ಹೇಳ್ತೇನೆ ನೋಡ್ರಿ ಕೇಳ್ರಿ. ಇನ್ನೊಂದ್ ಯಾವ್ದಂದ್ರ ಎಲ್ಲಾರ್ಗೂ ಇವ್ರದಂತೂ ಗೊತ್ತೈತಿ ಯಾವ್ದ್ರಿ ಕೃಷ್ಣನ್ ಭಕ್ತ ಯಾರೇ ಕೃಷ್ಣನ್ ಫ್ರೆಂಡ್ ಏನ ಸುಧಾಮ್ ಕತೀರಂತೂ ಗೊತ್ತೈತ್ರಿ ಎಲ್ಲಾರ್ಗು. ಇಬ್ರು ಫ್ರೆಂಡ್ಸ್ ಇರ್ತಾರಿ. ಇವ್ ಪತ್ನಿ ಮದ್ವಿ ಆಗ್ತಾನ್ರಿ ಅಕ್ಕಿ ಬಡೋದಕ್ ಇರ್ತಾಳು ಅಲ್ಲಿ ಹೋಗ್ಬಿಡ್ತಾನ್ರಿ. ಇವ್ರಿಬ್ರು ಜೊತೆಗೆ ಆಡಾಡೋರ್ ಇರ್ತಾರಿ. ಕರಿ ಇವು ಏನ್ರಿ ಮಹಾರಾಜ ಆಗ್ಬಿಡ್ತಾನ ರಾಜ್ಕುಮಾರ್ ಆಗ್ತಾನ. ಆದ್ರ ಬರೇ ಪ್ರತಿದಿನ ಬೈತಿರ್ತಾಳ್ರಿ ಏನಿಲ್ಲ ಮನ್ಯಾಗ ಏನಿಲ್ಲ ಏನ್ ಚಂದ ಐತಿ ನಮ್ದು ಏನ್ ಚಂದ ಐತಿ. ಅದಕ್ಕಾಕಿ ಪತ್ನಿ ಏನೈತ ದೋಸೆ ಎದ್ಕೊಳ್ಳೆ ನಿನ್ ಫ್ರೆಂಡ್ ಬಗ್ಗೆ ಬರೇ ಮಹಿಮೆನ ಮಾಡ್ತಿಲ್ಲ ಕೃಷ್ಣ ಹಂಗ್ ಕೃಷ್ಣ ಹಿಂಗ್ ಅಟ್ಟ ಗುಣಗಾನ್ ಮಾಡ್ತಿಲ್ಲ ಕೃಷ್ಣದ ಹೋಗ್ ಒಂದಿಟ್ಟು ಸಹಾಯ ಕೇಳ್ಬಾಳ ಅಂತಾಳ್ರಿ.
ಇನ್ನ ಹೆಂಗ ಕೇಳೋದು ಮತ್ ಇನ್ ಹೊಂಟೆ ನನ್ ಏನ್ ಒಯ್ಯೋದು ಅಂತ ಹೇಳಿ ಒಂದ್ ಮುಷ್ಟಿಗೆ ಅವಲಕ್ಕಿ ಒಯ್ತಾನ್ರಿ. ಒಂದ್ ಮುಷ್ಟಿಗೆ ಅವಲಕ್ಕಿ ಒಯ್ದ ಹೋಗ್ತಾನ್ರಿ. ಹೋಗ್ತಾನು ಮುಚ್ಕೊಂಡಿರ್ತಾನ್ರಿ. ತಾನಲ್ಲ ಇಟ್ಟು ತಪ್ಕೋತಾನ ದ್ವಾರಪಾಲಗಳು ಅಲಾವ್ ಮಾಡಂಗಿಲ್ರಿ. ಕೃಷ್ಣ ಬಂದ್ ಒಳಗ್ ಕರ್ಕೊಂಡ್ ಹೋಗ್ತಾನ್ರಿ. ತನ್ನ ಸಿಂಹಾಸನ ಮ್ಯಾಗ ಕುಂಡ್ರಸ್ತಾನು. ಕಾಲ್ ಪೂಜಾ ಮಾಡಕ್ ಹಿಡಿತಾನ್ರಿ. ಕಾಲ್ ಪೂಜಾ ಮಾಡಿ ಮುಚ್ಕೋತಿರ್ತಾನ್ರಿ. ಯಾರ್ರೀ? ಸುಧಾಮ ಮುಚ್ಕೋತಿರ್ತಾನ ತನ್ನ ಅವಲಕ್ಕಿನ. ಅದೇನ್ ಇವ್ ಹಿಂಗ ರಾಜ್ಕುಮಾರ್ ಮಹಾರಾಜ್ ಕುಮಾರ ನಂದೇನ ಅಂತ ಹೇಳಿ ಆದ್ರೂ ಕಸ್ಕೊಂತಿರ್ತಾನ್ರಿ. ಕಸ್ಕೊಂಡ್ ತಿಂದ್ಕೊಳ್ಳಿ ಅವನ್ಗ ಕೃಷ್ಣ ಗೊತ್ತಾಕೈತಿ ಇವಂದ ಪರಿಸ್ಥಿತಿ ಅಟ ಚಲೋ ಇಲ್ಲತ್ತೆ. ನಾ ಇನ್ ಬರ್ತೇನಿ ಅಂತ ಹೇಳ್ತ ಬರ್ತೇನಿ ಹೋಗ್ತಿರ್ತಾನು ದೊಡ್ಡ ಅರಮನೆನ ಕಾಣಕ್ ಹಿಡಿತೈತ್ರಿ. ಅವಂಗ ಅನಸ್ತೈತಿ ನನ್ ಮನಿ ದಾರಿ ತಪ್ಪ ಬಂದಿರ್ ಕಾಣ್ತೈತೆ. ನಾ ಉಲ್ಟಾ ದಾರಿ ಹೋಗ್ಬೇಕಾದ್ರೆ ಬೇರೆ ದಾರಿ ಹೋಗ್ತಿರ್ತಾನ. ಆದ್ರೆ ನನ್ ಮನಿನ ದಾರಿ ಇಲ್ಲೇ ಐತ್ಲ ನನ್ ಮನಿ ಇದೈತ್ಲ ಅಂತ ಹೇಳಿ ನೋಡ್ತಾನು. ಫುಲ್ ಅರಮನೆ ಆಕೈತಿ. ಅವಾಗ ನನ್ಗ ಅನಸ್ತೈತಿ ಯಾಕ್ ಕೊಟ್ರಿ ಒಂದ್ ಸುಧಾಮ ಕೃಷ್ಣ ತನ್ನ ಸುಧಾಮನ ಅವಲಕ್ಕಿ ತಿಂದಿದ್ದಕ್ಕ ಕೃಷ್ಣ ರಿಟರ್ನ್ ಏನ್ ಕೊಟ್ಟ? ಅರಮನೆ. ಹಂಗ ಬಾಬಾ ನಮ್ದೇನ್ ತೊಳತನ್ರಿ? ಅರಮನೆನ. ಒಂದ್ ಮುಷ್ಟಿ ಅವಲಕ್ಕಿ ಕೊಟ್ರ ಬಾಬಾ ನಮ್ಗ್ ಹೊಳ್ಳಿ ಏನ್ ಕೊಡ್ತಾನ್ರಿ? ಅರಮನೆ ಕೊಡ್ತಾನ. ಇನ್ ಮತ್ ಅದಕ್ಕಿಂತ ಮುಷ್ಟಿಕಿಂತ ಹೆಚ್ಚ ಕೊಟ್ರ ಎಟ್ ಕೊಡ್ಬಾರ್ದ. ಹಂಗ ಯೋಚನೆ ಮಾಡ್ರಿ. ಒಂದ್ ಮುಷ್ಟಿ ಅವಲಕ್ಕಿ ಕೊಟ್ ಹಿಂಗ್ ಯೋಚನೆ ಮಾಡ್ಬೇಕ್ರಿ. ಒಂದ್ ಮುಷ್ಟಿ ಅವಲಕ್ಕಿ ಕೊಟ್ರ ಅರಮನೆ ಕೊಡ್ತಾನ ಅಂದ್ರ ಇದಕ್ಕಿಂತ ಹೆಚ್ಚ ಕೊಟ್ರ ಎಟ್ ಕೊಡ್ಬಾರ್ದು. ಹಂಗ್ ಯೋಚನೆ ಮಾಡಿ ಹೋಗೋದ. ಅದ್ಕರಿ ಬಾಬಾನ್ ಮನ್ಯಾಗ ನೋಡ್ರಿ, ಬಾಬಾನ್ ಮನ್ಯಾಗ ಒಬ್ರ ಹೀರಿಕಾಯಿ ತಗೊಂಡ್ಬರ್ತಾರ. ಒಬ್ರು ಬಾಬಾನ್ ಮನ್ಯಾಗ ಏನ್ರಿ ಇದನ್ ತಗೊಂಡ್ಬರ್ತಾರ. ಏನ್ರಿ ಏನೇನೋ ಇಟ್ಟಿರ್ತಾರ. ಅದ್ ಬಂದ ಸಾಗರ್ನ್ಯಾಗ ಬಿದ್ ಏನ್ ಆಕೈತ್ರಿ? ದೊಡ್ಡದಾಕೈತಿ. ಇದನ್ನೇನ್ ಒಯ್ಯೋದು ಅದನ್ನೇನ್ ಒಯ್ಯೋದು ಅನ್ನಕ ಹೋಗ್ಬೇಡ್ರಿ. ಇಟ್ಟ ಐತಿಲ್ಲ ತಗೊಂಬರತ್ ಬರ್ರಿ. ನೀವು ಏನ್ರ ನಿಮ್ದ ಶ್ರೀಮಂತಿಕೆ ನಿಮ್ ಮನ್ಯಾಗಿಂದ ರೇಷನ್ ಹೆಚ್ಚಾಗ್ಬೇಕಂದ್ರ ಇವತ್ತ ಟ್ರೈ ಮಾಡ್ರಿ. ನಾ ನಿಮ್ ಟಿಪ್ಸ್ ಹೇಳ್ತೇನೆ. ನಿಮ್ ಮನ್ಯಾಗ ಏನೇನ್ ಅದ ನೋಡ್ರಿ, ಅಕ್ಕಿ ಅವಲಕ್ಕಿ ಏನೇನ್ ಜೀರಿಗೆ ಅದಲ್ಲ, ಒಟ್ ಹಿಂಗ್ ಬಿಸ್ನೆಸ್ ಮಾಡೋದು ಬಾಬಾನ್ ಜೊತೆ. ಕೇಳ್ರಿಲ್ಲ ಬಾಬಾನ್ ಜೊತೆ ನೋಡ್ರಿ. ಬಾಬಾನ್ ಜೊತೆ ಬಿಸ್ನೆಸ್ ಹೇಳ್ಕೊಡ್ತೇನೆ. ಅಕ್ಕಿ ಹೆಚ್ಚಾಗ್ಬೇಕಿಲ್ ಮನ್ಯಾಗ, ಅಕ್ಕಿ ತಗೊಂಬರ್ತ. ಇಟ್ಟ ತೊಂಬರ್ರಿ ಅವಲಕ್ಕಿ ಇಟ್ಟ ತೊಂಬರ್ರಿ. ಜೀರ್ಗಿ ಮನ್ಯಾಗ ಹೆಚ್ಚಾಗ್ಬೇಕಿಲ್ಲ, ಜೀರ್ಗಿ ತೊಂಬರ್ರಿ. ಏನ್ ಟ್ರೈ ಮಾಡ್ ನೋಡ್ರಿ. ಯಾವ್ದ್ ಹೆಚ್ಚಾಗ್ಬೇಕ್ ಅಂತೀರಿ ಇಲ್ಲಿ ನೋಡ್ರಿ, ಯಾವ್ದ್ ಹೆಚ್ಚಾಗ್ಬೇಕಂತೀರಿ ಅದನ್ನ ತೊಡಗಿಸಿದ್ರ ಮಾತ್ರ ಹೆಚ್ಚಾಕೈತಿ. ಇಟ್ಟ ತರ್ರಿ ಕರೆ ತೋಣ್ ಬಂದ್ರ ನೋಡ್ರಿ ಅದ್ ಹೆಚ್ಚಾಗ್ಲಿಲ್ಲ ಅಂದ್ರ ಹೇಳ್ರಿ. ಅದ ಯಾರ್ ಕತೀರಿ? ಸುಧಾಮನ್ ಕತಿ. ನಾವೇನ್ ಬಡವ್ರ ಅದೇವ್ರಿ, ನಮ್ದು ತಿಂತಾರಿಲ್ಲ ಯಾಂಬಲ್ರಿ, ನಮ್ದು ತಗೋತಾರಿಲ್ಲ. ಎಷ್ಟೋ ಸಲ ಬಾಬಾನ್ ಬಾ ಚಂದ್ ಕತಿ ಐತ್ರಿ. ಬ್ರಹ್ಮ ಬಾಬಾ ಹೇಳ್ತಿದ್ರಿ, ಒಬ್ಬಕ್ ಅಜ್ಜಿರಿ ಕಡ್ಲಿಕಾಳ್ ತಂದಿರ್ತಾನ್ರಿ. ಆಶಾಕುರ್ ಹೇಳ್ತಾರ ನೋಡ್ರಿ, ಆದರ್ನಿ ಆಶಾ ಬೇಂಜಿ ಹೇಳ್ತಾರಿ. ಅವ್ರ ಒಂದ್ ಮುಟ್ಕಿ ಏನ್ರಿ ಇದ್ರೋಗ ಏನ್ರಿ ಬಟ್ಟೆ ಒಳಗ ಕಟ್ಕೊಂಡ್ ಅದ್ ಕಡ್ಲಿಕಾಳನ್ನ ತಗೊಂಬಂದಿರ್ತಾರಿ. ಬಿಚ್ಕೊಂಡ್ ಕಡ್ಲಿಕಾಳ ಅಂದ್ರೆ ಇವು ಒಣ ಕಡ್ಲಿಕಾಳ್ರಿ. ಅದ ಸಿಪ್ಪಿ ಬಿಚ್ಚಿ ಕೈಯಾರೆ ಬಿಚ್ಚಿ ತಗೊಂಬಂದಿರ್ತಾಳ್ರಿ. ಅದನ್ನ ಬಿಚ್ಚಿದಾರು ದಿದಿ ಮನ್ಮೋಹಿನಿಜಿ ಯಾರ್ಯಾರ ಏನೇನ್ ತಂದಾರಂತ ತೋರ್ಸ್ತಿರ್ತಾರಿ ದಿದಿ ಮನ್ಮೋಹಿನಿಜಿ. ಅವಾಗ ತೋರ್ಸ್ಬೇಕಾದ್ರ ಬ್ರಹ್ಮ ಬಾಬಾ ಏನ್ ಮಾಡ್ತಾನ ಅಂದ್ರ ಎಲ್ಲಾ ನೋಡ್ತಾನ. ಬಾಬಾಗಂತೂ ಬಾಬಾ ಸಂಕಲ್ಪ ಇಟ್ಟಚ ಆ ಮಾತೆ ಏನು ಕೊಟ್ಟಿದ್ಲಲ್ಲ ಅದನ್ ತೋರ್ಸು ಅಂತಾರ. ಅವಾಗ ದಿದಿ ಅಂತಾರ ಏನ್ರಿ ಅದೇನ್ ಈಟ್ ಕಾಲ್ ಐತಿ ಅದನ್ನೇನ್ ತೋರ್ಸದ್ ಬಾಬಾ, ಅಲ್ಲೇ ಅಡಿಗೆ ಮನೆ ಇಟ್ಟು ಬಂದೇನ್ ತಗೋ, ಅಲ್ಲೇ ಅಡಿಗೆ ಮನೆ ಸೀದಾ ತಗೊಂಬರ್ತಾರ. ಏನ್ ಬಾಬಾ ಇಟ್ಟು ಬಂದೇನ ಅದೇನೇನ ಸೀದಾ ತಗೊಂಬ. ನನ್ ಮಗಳು ತಗೊಂಬಂದಾಕಿ ಕೈಯಾರೆ ತಕ್ಕೊಂಡ್ ತಗೊಂಬಂದ ಸೀದಾ ತಗೊಂಬಂದ. ಬಾಬಾ ತಾನೇ ಇಟ್ಕೊಂಡ್ ತಿಂದತ್. ಅದಕ್ಕರಿ ಇಟ್ಟ ಏನು ತಿಳ್ಕೊಕ್ ಹೋಗ್ಬೇಡ್ರಿ. ಇಟ್ಟ ಅಂದ್ರು ತೊಡಗಿಸಿ ನೋಡ್ರಿ, ಅದೇನಾಕೈತ್ರಿ? ಹೆಚ್ಚಾಗ್ತೈತ್ರಿ. ಹೊಣ್ಣೊಂದ್ ಹೇಳ್ಬೇಕಂದ್ ಮಾಡಿದ್ದೀನಿ, ನಿಮ್ಗೆ ಸಾಕಾಗೈತ್ ಕಾಣಿಸ್ತೈತೆ. ಸಾರಿ. ಓಂ ಶಾಂತಿ ರೀ ಎಲ್ಲರಿಗೂ. ಥ್ಯಾಂಕ್ ಯು ರೀ. ಓಂ